ಅನುಭವದ ಸಾರಥ ಅನುಭವಕ್ಕೆ ಬರಲೆಂದು ಸ್ವಾನುಭವದಿಂದ ಬರೆದಿರ್ಪೆ ಸಜ್ಜನರು ಮನ ಮುಟ್ಟಿ ನೋಡಿ ತಿಳಿಯೋ ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರೋ ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಕೊಡು ನೀನು ಜಗವೆಂದರೇನೆಲ್ಲ ಬಗೆಯಿಂದ ತೋರುವುದು ಗಗನಾದಂತಾತ್ಮ ನೀನೆಂದು ಬಗೆಯೊಳಗೆ ಬಗೆದು ನೀನೆಂದು ಸುಖಿಯಾಗೋ ಅರಿವಂದರೊಳಗೊಂದು ಪರಿಯಾಗಿ ಜೀವೇಶ ಅರಿದಾಗಿ ತೋರುತ್ತ ಇಯರಿಂತು ಪಾದಿಯನು ತೊರೆ ಚಿತ್ತೊಂದೇ ಅಧಿಕ ಬೇದಾವೆಂಬುವರೆಂದು ವಾದಿಸಲು ಕಾಣಿಸಲು ವಾದವೆಂದೇಕೆ ಪರಿಪೂರ್ಣ ಬೊಮ್ಮವನೇ ಆದರದೆ ಕಂಡು ಸುಖಿಯಾಗು ತನು ಕರುಣಾ ಪ್ರಾಣಾದಿ ಮನ ಬುದ್ಧಿ ಅಹಂಕಾರ ವಿನಿತಾತ್ಮವಲ್ಲ ವೇದ್ಯಮಪ್ಪದರಿಂದೆ ಗಣಕುಂಭದಂತೆ ತಿಳಿಪೋತ್ರ ತನಿ ನಿದ್ರೆಯೊಳಗರಿವೋ ತಾನಿಲ್ಲವೆಂಬುವುದು ನಿನಗೇನು ಚಂದ ತಾನಿಲ್ಲವೆಂಬಂತೆ ಜನಕ್ಕೆಲ್ಲ ಆಶಾವೆನಿಸುವುದು ನಿನಗಾದ ಬಂಧನವು ಘನವಾದ ಧ್ಯಾಸಾದಿ ಅರಿತೆಲ್ಲ ಆತ್ಮ ಜ್ಞಾನದಿಂದಳಿಯಲ್ಕೆ ನಿನಗಾಯ್ತು ಮುಕ್ತಿ ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮಾದಿ ನಾನೊಂದು ದೇಯ ವಿದ್ದಾರೆ ನದರಿಂದ ನೇನೊಂದು ಬಾರಿ ತನಗಿಲ್ಲ ತನ್ನಿಂದಲೇನೊಂದು ಭಿನ್ನವಿಲ್ಲೆಂದು ಸುರೆ ಸನ್ನಿಯಂ ಹೀಗೆ ಸುಖಿಯಾದೆ ಸದ್ಗುರುವೆ ಭಿನ್ನ ಪವನೆಂದು ತನಗುಂಟೆ ಸುಖಿಯಾದೆ ಸದ್ಗುರುವೆ ಭಿನ್ನ ಪವನೆಂದು ತನಗುಂಟೆ ವೇದವಾಕ್ಯವನೆಲ್ಲ ಬೋಧನೆಂ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರುಣರಿಗೆ ನತನಪ್ಪೇ ಸಿದ್ಧರುಣರಿಗೆ ನತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜರಿ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪಗೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೂರ ಗರ್ಜನು ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು
ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೇ ಜನಕಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 3ನೇ ಸಂಧಿಯ ಸೂತ್ರ 3ನೇ ಸಂಧಿ 1ನೇ ಸೂತ್ರ 1ನೇ ಸೂತ್ರದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದ ಅಭಿಪ್ರಾಯವನ್ನು ವಿಚಾರ ಮಾಡಿದಾಗ ಅನೇಕ ಆತ್ಮರು ಎಂಬ ವಾದ ಸಲ್ಲದು, ಅದು ಒಡಂಬಡದು, ಶ್ರುತಿ ಯುಕ್ತಿ ಪ್ರಮಾಣಕ್ಕೆ ಬಹು ದೂರವಾದದ್ದು. ಅದಕ್ಕೆ ಆತ್ಮ ಒಬ್ಬನೇ, ಪರಮಾತ್ಮ ಅಂದ್ರೆ ಒಬ್ಬನೇ, ಲಿಂಗ ಅಂದ್ರೆ ಒಂದೇ, ದೇವರಂದ್ರು ಒಂದೇ ವಿನಃ ಅನೇಕ ದೇವರು ಅನೇಕ ಶರೀರಗಳಲ್ಲಿ ಬೇರೆ ಬೇರೆ ಆಗಿಲ್ಲ. ಎಲ್ಲ ಶರೀರಗಳಲ್ಲಿ ಇರ್ತಕ್ಕಂಥ ಆತ್ಮ ಅದು ಒಂದೇ ಅನ್ನುವ ಮಾತನ್ನು ಗುರುಗಳು ಶಿಷ್ಯನ ಸಂಶಯವನ್ನು ತೆಗೆದು ಹಾಕೋದಕ್ಕೋಸ್ಕರವಾಗಿ ಹಲವು ಯುಕ್ತಿಗಳನ್ನು ಹೇಳ್ತಾ ಬಂದರು. ಇಲ್ಲಿ ಅನೇಕ ಆತ್ಮವಾದಿ ಅನೇಕ ಮಾತುಗಳನ್ನು ಹೇಳಿದ್ರು ಕೂಡ ಅಲ್ಲಿ ಭೋಗ ಸಾಂಕರ್ಯ ದೋಷ ಬರ್ತದ. ಹಾಗಾಗಿ ಯಾವನು ಪಾಪ ಮಾಡಿದ, ಯಾವನು ಪುಣ್ಯ ಮಾಡಿದ, ಪುಣ್ಯದ ಫಲ ಯಾರಿಗೆ, ಪಾಪದ ಫಲ ಯಾರಿಗೆ ಅಂತ ಶಿಕ್ಷೆ ಕೊಡೋಕೆ ಬರಂಗಿಲ್ಲ ಅಂತ. ಎಂಥವನೇ ಮಾಡ್ಯಾನಂದ್ರೆ ಅವನಿಗೆ ಶಿಕ್ಷೆ ಕೊಡೋಕೆ ಬರ್ತದ. 20 ಮಂದಿ ಕೂಡರ ಯಾರು ಮಾಡೋದೇನು ಗೊತ್ತಿಲ್ಲ ಅಂತ ಸಾಕ್ಷಿ ಆದಾಗ, ನಿರೂಪಣೆ ಆಗದಿದ್ದಾಗ ಶಿಕ್ಷೆ ಯಾರಿಗಂತ ಕೊಡಬೇಕು? ಹಾಗಾಗಿ ದೋಷ ಬರ್ತದ ಆ ರೀತಿ ವಿಚಾರ ಮಾಡಿದ್ರೆ. ಅದಕ್ಕಾಗಿ ಕೇಳು, ತನ್ನ ಸುಕೃತ ಆದಿಯಿಂದ ನೆಗೆಳದ ಅಂಗ ಇಂತದು ತನ್ನದೇ ಎಂದೊಡ ಅಸುಖತವ ಅಖಿಳ ರೂಪಗಳಂ ನೋಡಲು ಉಂಟೆನಿಸಿ ತೋರ್ಕೋ ಅಂತ ನಿನ್ನೆವರೆಗೂ ಇಲ್ಲಿ ಆಗಿದೆ. ಹಾಗಾಗಿ ಆ ಒಂದು ಆತ್ಮ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡುವಾಗ ಅನೇಕ ಆತ್ಮರಿದ್ರು. ಈಗ ಕರ್ಮ ಮಾಡಾಗ ಒಬ್ಬನೇ ಅನಂತ ಅನ್ನಬೇಕಾಗ್ತದ್ರಿ. ಹಾಗಾಗಿ ಯಾರು ಈ ದೇಹದ ಮೇಲೆ ಅಭಿಮಾನ ಮಾಡುವನು ಅವನೊಬ್ಬನೇ ಕರ್ತಾವಿನ ಈ ದೇಹದ ಭೋಕ್ತನೂ ಅವನೇ. ಯಾರು ಮೊದಲ ದೇಹದಳು ತಾನು ಒದವಿ ಮಾಡಿದ ಸುಕೃತವದು ತನ್ನದು ಎಂದೊಡ ದೇಹದ ಅಭಿಮಾನದ ಉದಯವೆಲ್ಲ ಆತ್ಮರುಳು ಉಂಟು ಅಂತ ಅನ್ನಬೇಕಾತ ನೋಡು.
ಒಪ್ಪಿದರೆ ಎಲ್ಲ ಒಪ್ಪು, ಒಪ್ಪದೇ ಇದ್ರೆ ಎಲ್ಲ ಬಿಡು ಅನ್ನೋ ಮಾತಿಗೆ ಒಂದು ದೇಹದಲ್ಲಿ ಅನೇಕ ಆತ್ಮರು ಆದರೆ ಆತ್ಮ ಒಬ್ಬನೇ ಅಲ್ಲ, ದೇಹ ಎಷ್ಟಾವ ಆ ದೇಹದಲ್ಲಿ ಅನೇಕ ಆತ್ಮರು ಅಂತ ಹೇಳಿದರೆ ನೀನು ಹೇಗೆ ಹುಟ್ಟಿದ್ದಿ? ಮೊದಲ ದೇಹದವಳು ತಾನು ಒದೆಯು ಮಾಡಿದ ಸುಕೃತ, ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ. ಹಿಂದೆ ಮಾಡಿದ ತಪ್ಪನ್ನು ಕ್ಷಮಿಸು ಮಹಾದೇವ ಅಂತ ಆಚಾರ್ಯ ಶಂಕರರ ಕೇಳ್ಯಾರ. ಅವ್ರಿಗೂ ಕೂಡ ಅನಿಸ್ತು, ಈ ದೇಹಕ್ಕೆ ಯಾಕೆ ಬಂದೆ ನಾನು? ಹಿಂದೆ ಮಾಡಿದ ಕರ್ಮದಿಂದ. ಹಾಗಾಗಿ ನಾವೆಲ್ಲರೂ ಹಿಂದೆ ಮಾಡಿದ ಪೂರ್ವ ಜನ್ಮದಲ್ಲಿ ನಾವು ಕರ್ಮ ಹೇಗೆ ಮಾಡಿವಂದ್ರೆ ಸುಮ್ಮನೆ ಮೇಲೆ ಮೇಲೆ ತೊಳೆದಂಗೆ ಮಾಡಿಲ್ಲ, ಗಟ್ಟಿ ಕರ್ಮ ಮಾಡಿವಿ ನಾವು. ಒದವಿ ಅಂದರೆ ಚೆನ್ನಾಗಿ ಆ ಮಾಡಿದ ಕರ್ಮ ಏನದ ಯಾಕೆ ಮಾಡಿವಿ? ಆ ಕರ್ಮದಲ್ಲಿ ಲಾಭ ಆದಂತ ತಿಳ್ಕೊಂಡು ಮಾಡಿವಿ ನಾವು. ಇವತ್ತು ಜಗತ್ತು ಯಾವುದಾದೊಂದು ಕರ್ಮ ಮಾಡ್ತದಂದ್ರೆ ಏನೋ ಒಂದು ಅದರ ಲಾಭ ಆದಂತ. ಹಾಗಾಗಿ ಆ ಒಂದು ಪ್ರೀತಿಯಿಂದ, ಕರ್ಮದಲ್ಲಿದ್ದಷ್ಟು ಪ್ರೀತಿ ನಮ್ಮ ಜ್ಞಾನದಲ್ಲಿಲ್ಲ. ಕರ್ಮದ ಒಂದು ಮಾತು ಹೇಳಿದ್ರೆ 10 ಯಾರೊಬ್ರು ಹೋಗಿದ್ರು, ನಿನಗೆ ಏನನ ಒಳ್ಳೇದಾಗ್ತದಪ್ಪ ಹೋಗಿ 5 ಕಾಯಿ ಹೊಡೆದು ಬಾ ಅಂತ ಹೇಳಿದ್ದತ್ತ ಪುಣ್ಯಾತ್ಮ. ಇವನಿಗೇನು ಕಾಯಿ ಕುಂದದಕ್ಕೆ ಟೊಂಗೆ ಮುರಿಯೋದಕ್ಕೆ ಆರಾಮಾಯ್ತು. ನಾನು ಅಲ್ಲಿ ಹೋಗಿದ್ರೆ ಎಷ್ಟು ಸಾವಿರ ಖರ್ಚಾಗ್ತಿದ್ದೀನಪ್ಪ, 5 ಯಾಕೆ 11 ಹೊಡೆಯಮಂದ ಅವನ ಕಾಯಿ. ಅಂದ್ರೆ ವಿಶ್ವಾಸ ಅಂತ ಕರ್ಮದಲ್ಲಿ 1 ಹೇಳಿದ್ರೆ 10 ಮಾಡಿ ಬರ್ತೀವಿ. ಆ ಕಾರಣ ಆ ಪುಣ್ಯ ತನ್ನದು ಎಂದೊಡೆ. ಯಾಕೆ ಮಾಡಿದೀವಿ? ಪುಣ್ಯ ನಂದು, ನನಗೆ ಬರ್ತದಂತ ಮಾಡಿವಿಲ್ಲ ಎಂದೊಡೆ ಆ ದೇಹದ ಅಭಿಮಾನ ಉದಯವಾಯ್ತು ನೋಡ್ರಿ. ನಂದು ಒಂದುಗಳಿ ಪುಣ್ಯ ಮಾಡಿದ್ದು ನಾನು ಅಂತ ಬಂತು. ನಾನು ಅನ್ನಲ್ಲಿ ಅಭಿಮಾನ, ಮಮಕಾರ, ಅಹಂಕಾರ ಇವೆಲ್ಲ ಸೇರಿ ಅಭಿಮಾನದ ಉತ್ಪತ್ತಿ ಎಲ್ಲ ಆತ್ಮರೊಳಗುಂಟು. ಎಲ್ಲ ಆತ್ಮರಲ್ಲಿ ಅಭಿಮಾನ ಅಂತ ಹೇಳ್ಬೇಕಾಯ್ತಲ್ಲ. ಎಲ್ಲರಲ್ಲಿ ಅಭಿಮಾನ ಆದಂದ್ರೆ ಜ್ಞಾನಿಗಳಲ್ಲಿ ಯಾಕಿಲ್ಲ ಅಭಿಮಾನ? ದೇಹದ ಅಭಿಮಾನ ಜ್ಞಾನಿಗಳಿಗಿಲ್ಲ, ಅಜ್ಞಾನಿಗಳ ಅಭಿಮಾನ. ಹಾಗಾಗಿ ಎಲ್ಲರಿಗೂ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆಗ್ತದ. ಕಾರಣ ಎಲ್ಲ ಆತ್ಮರು ಆ ಭೋಗವನ್ನ ಭೋಗಿಸ್ತಾರ ಅಂತ, ಸುಖ ಇರಲಿ ದುಃಖ ಇರಲಿ ಎಲ್ಲರಿಗಂತ ಹೇಳ್ಬೇಕಾಗ್ತದ. ಹಾಗಾಗಿ ಇಲ್ಲಿ ಜಾತಕರ್ಮ ನಾಮಕರಣಾದಿ ವ್ಯವಹಾರಗಳನ್ನು ಮಾಡ್ತೀವಿಲ್ಲ. ಜಾತಕರ್ಮ ಅಂದ್ರೆ ಹುಟ್ಟಿದ ದಿನ, ಮತ್ತಿನ್ನೊಂದು ಮೃತ ಮರಣಾದ ಕರ್ಮ. ಕೂಸು ಮೃತವಾದರೆ ಎಲ್ಲರೂ ಶೋಕದಿಂದ ಅಳ್ತೀವಿಲ್ಲ. ಕೂಸು ಸತ್ತದ್ದು ಕೂಸು, ಅದು ಹತ್ತದ್ದು ಕೂಸು ಅಳ್ಬೇಕಾಗಿತ್ತು. ಅಲ್ಲಿ ಸಾಯ್ತೀನಂತ ಕೂಸೆ ಗೊತ್ತಾಗದ, ಸತ್ತದ್ದು ಕೂಸಲ್ಲ, ಕೂಸು ಅಳ್ಬೇಕಾಗಿತ್ತು. ಕೂಸು ಅಳೋದಿಲ್ಲ, ಎಲ್ಲರೂ ಅಳ್ತೀವಿ. ಆ ಮನೆಯಲ್ಲಿ ವಾಸ ಮಾಡಿದ 100 ಜನ ಅಂತ ತಿಳ್ತಾರೆ. ಒಂದೇ ಮನೆಯಾಗ ಕೂಸು ಸತ್ತದ. ಆ 100 ಜನರಿಗೆ ಸುಖ ದುಃಖ ಆಗ್ತದಿಲ್ಲ. ಆ ಮನೆ ಎಲ್ಲರಿಗೆ ಸುಖ ಆಗ್ತದ, ದುಃಖ ಆಗ್ತದ. ಸತ್ತಾಗ ದುಃಖ ಆಗ್ತದ, ಹುಟ್ಟಿದಾಗ ಸುಖ ಆಗ್ತದ. ಮತ್ತು ತತ್ ಸಂಬಂಧ ಅಭಿಮಾನ ಉಂಟಾಗ್ತದ. ಸಂಬಂಧದ ಅಭಿಮಾನ. ಅಕ್ಕಗ ತಾಯಿಗೆ ಮಗನಂತ ಅಭಿಮಾನ, ತಂದೆಗೆ ಮಗನಂತ ಅಭಿಮಾನ, ಅಕ್ಕಗ ತಮ್ಮಂತ ಅಭಿಮಾನ ಸತ್ತವನಿಗೆ. ಇವರೆಲ್ಲರಿಗೆ ಎದ್ರ ಸಂಬಂಧ ಆಯ್ತು ದುಃಖ? ನನ್ನದು ಅನ್ನುವಂಥ ಅಭಿಮಾನದಿಂದ ಆಗ್ಯದ. ಅದೇ ಮನೆಗಿದ್ದವ್ರಿಗೆ, ಪಕ್ಕದ ಮನೆಗಿದ್ದವ್ರಿಗೆ ಯಾಕಾಗಲಿಲ್ಲ? ನಂದಲ್ಲ ಅನ್ನುವಂಥ ನಿರಭಿಮಾನ ಅದ. ಹಾಗಾಗಿ
ಈ ದೇಹದಲ್ಲಿರುವ ಹಲವಾತ್ಮರು ಅಭಿಮಾನಿಗಳ ಆರಂತ ಹೇಳ್ಬೇಕಾಗ್ತ ನೋಡು. ಒಂದೇ ಮನೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಸುಖ ದುಃಖ ಹೆಂಗಾಗ್ತವೆ. ಒಂದೇ ಅನೇಕ ಆತ್ಮರು ಇದ್ದಾರೆ ಅಂತ ಅಂದರೆ ಎಲ್ಲರಿಗೂ ಅಭಿಮಾನ ಆಗಬೇಕಾಗಿತ್ತು. ಎಲ್ಲರೂ ಕರ್ತೃಗಳು, ಎಲ್ಲರೂ ಭೋಕ್ತೃಗಳು ಅಂತ ಅನ್ಬೇಕಾಗಿತ್ತು. ಈ ರೀತಿ ಭೋಗ ಸಾಂಕರ್ಯ ಹೆಂಗೆ ಉಳಿತಲ್ಲ, ಇದು ಯಾರ್ದು ಯಾರಿಗಾಯ್ತು, ಅಲ್ಲಿ ಸಂಬಂಧ ಅದ. ಯಾವುದೋ ಅಕ್ಕ ತಂಗಿ ಮಗ ಮಗಳು ಅಂತ ಸಂಬಂಧ, ಅದು ದುಃಖ ಆಗ್ಯದ. ಇಲ್ಲಿ ಏನು ಸಂಬಂಧ ಅದ? ಆತ್ಮನಿಗೆ ದೇಹಕ್ಕೆ ಏನು ಸಂಬಂಧ ಅದ? ಸಂಬಂಧನಿಲ್ಲ. ಅದಕ್ಕಾಗಿ ಇಂತಪ್ಪ ಸಾಂಕರ್ಯವಂ ತೊಲಗಿಸಲ್ಕೆ ಪರನಿಂ ತೋರ್ಪದು ಒಂದು, ನೇತಿ ಅವರವರ ವಿಧಿ ಎಂತೂ ಅಂತೆ ಮಾಡ್ಬೋದು ಎನೆ ಕೇಳು ಅಂದರು. ಹಾಗಾಗಿ ಒಂದು ದೇಹದಲ್ಲಿ ಇಂತಪ್ಪ ಅಂದ್ರೆ ಈ ರೀತಿ ಮೇಲೆ ಹೇಳಿದ ರೀತಿ ಸಾಂಕರ್ಯ ದೋಷ ಅಂದ್ರಲ್ಲ, ಅದನ್ನ ತೊಲಗಿಸಲಿಕ್ಕೆ ಅಂದ್ರೆ ತೆಗೀಲಿಕ್ಕೆ, ಕಳೀಲಿಕ್ಕೆ ಪರನಿಂ ಅಂದ್ರೆ ಪರಮಾತ್ಮನಿಂದ ಒಂದು ಅದೃಷ್ಟ ವಿಶೇಷ ಅದ. ಅದೃಷ್ಟ ವಿಶೇಷ ದೈವ ಬಲ ಅದ. ಅದರಿಂದ ಆ ಕರ್ಮಫಲಗಳು ನೇಮಿಸಲ್ಪಟ್ಟಿವೆ. ಹಾಗಾಗಿ ನೀನು ಹೇಳಿದಂತೆ ಯಾರ ಕರ್ಮಫಲ ಯಾರಿಗೆ, ಯಾರಿಗೆ ಅಂತ ವಿಚಾರ ಮಾಡಕ್ಕೆ ಹೋಗಬೇಡ. ಪರಮಾತ್ಮ ಗೊತ್ತಿದೆ ಯಾರ ಕರ್ಮಫಲ ಯಾರಿಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದು ಅವನಿಗೆ ಗೊತ್ತದ. ಆ ಕಾರಣದಿಂದ ನೀನು ಕರ್ಮ ಮಾಡಿದ ಫಲವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಜನ್ಮಾಂತರದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಮಾನವರಿಂದ ತಪ್ಪಿಸಿಕೊಳ್ಬೋದು, ದೇವತೆಗಳಿಂದ ತಪ್ಪಿಸಿಕೊಂಡ ರಾಕ್ಷಸರಾರ. ಆದರೆ ಪರಮಾತ್ಮನ ಏನು ಜಗದ ನಿಯಮ ಅದಲ್ಲ, ಆ ನಿಯಮದಿಂದ ತಪ್ಪಿಸಿಕೊಂಡಂಥ ಜೀವಿಗಳೇ, ಜೀವರಾಶಿಗಳೇ, ದೇವತೆಗಳು ಕೂಡ ಇಲ್ಲ. ತಪ್ಪಿಸ್ಕೊಂಡ್ರೆ ಯಾರನ್ನ? ಯಾರಿಲ್ಲ. ಹಾಗಾಗಿ ಈ ವ್ಯವಸ್ಥೆ ಹೇಗಿದೆ ಅಂದರೆ ನಿಂದು ನಿನಗ ಅವರಿಗೆಲ್ಲ, ಅವ್ರದ್ದು ಅವರಿಗೆ ನಿನಗಲ್ಲ. ಈಗ ಸಾಮಾನ್ಯ ಭಾಳ ಸಲ ನಾನು ದೃಷ್ಟಾಂತ ಕೊಟ್ಟೀನಿ. ಈಗ ಎಷ್ಟೋ ನೆಟ್ಟಲ್ಲಿ ಆಕಾಶದಲ್ಲಿ ಒಂದು ದಿನಕ್ಕೆ ಸುಮಾರು ಕೋಟಿ, 100 ಕೋಟಿ ತರಂಗಗಳು ಬರ್ತಾವ. ಇಲ್ಲಿ ಮೊಬೈಲಲ್ಲಿ ಮಾತಾಡುವಾಗ ಬರ್ತಾವಿಲ್ಲ. 1 ಕೋಟಿ ಫೋನ್ಗಳು ಏಕಕಾಲಕ್ಕೆ ಕೆಲಸ ಮಾಡ್ತಾವೆ. ಯಾರಿಗೆ ಮಾತಾಡಾರ ಅವರಿಗೆ ಓದ್ತದೋ ಮತ್ತು ಇನ್ನೊಬ್ಬರಿಗೆ ಓದ್ತದ, ಬೇರೆಯವ್ರಿಗೆ ಹೋಗೋದಿಲ್ಲ. ನೀನೇನು ನಂಬರ್ ಹೊಡೆದಿದ್ದೆ, 100 ಕೋಟಿ ನಂಬರ್ ಇರಲಿ, ಅವ್ರು ಯಾರಿಗೂ ಹೋಗೋದಿಲ್ಲ, ಅವರಿಗೆ ಹೋಗ್ತದೆ. ಮಾನವ ಮಾಡಿದ ಒಂದು ತಾಂತ್ರಿಕ ಜ್ಞಾನವೇ ಯಾರದು ಅವರಿಗೆ ಮತ್ತೊಬ್ಬರಿಗೆ ಹೋಗಬಾರ್ದು, ಕೇಳಬಾರ್ದು ಅಂತ ಮಾಡಿದಾಗ ಪರಮಾತ್ಮ ಮಾಡಿದ ತಂತ್ರಜ್ಞಾನ ಎಷ್ಟು ದೊಡ್ಡದಿರ್ಬೋದಂತ. ಅದಕ್ಕೆ ನಾವು ಅನ್ಕೊಂತೀವಿ ನಾವು ಮಾಡಿದ್ದು ಯಾರಿಗೆ ಕಾಣಂಗಿಲ್ಲ, ನೀ ಮಾಡಿದ್ದು ನಿನಗೆ ಕಂಡಿಲ್ಲ, ಪರಮಾತ್ಮ ಕಂಡಿಲ್ಲ. ಹಾಗಾಗಿ ಒಂದು ದೇಹದಲ್ಲಿ ಫಲಮಾತ್ಮರು ಭೋಗಗಳನ್ನು ಉಂಟು ಮಾಡುವುದು ಇದು ಅದೃಷ್ಟವಾದ ನೀತಿ ಇರುತ್ತದೆ, ಪರಮಾತ್ಮನ ನಿಯಮ ಅದ. ಅದಕ್ಕೆ ಆಯಾ ದೇಹದಲ್ಲಿ ಆಯಾ ಜೀವಿಗೆ ಆಯಾ ಕರ್ಮದ ಫಲ ಒಲ್ಲೆ ಅಂದ್ರೆ ಬರ್ತದೆ. ನೀನು ಫೋನ್ ಒಲ್ಲೆ ಅಂದ್ರೂ ಆ ಕಡೆಯಿಂದ ಬರ್ತದಲ್ಲ ಸೌಂಡು. ಏನೇನು ಬ್ಯಾಡ ಕಿರಿಕಿರಿ ಆಯ್ತಪ್ಪ ಅಂತೇಳಿ ಸ್ವಿಚ್ ಆಫ್ ಮಾಡೋದು, ಬ್ಲಾಕ್ ಲಿಸ್ಟಲ್ಲಿ ಕೂಡ ಹಾಕ್ಬೋದು. ಆದ್ರೆ ಇಲ್ಲೇ ಹಾಕಕ್ಕೆ ಬರಂಗಿಲ್ಲಲ್ಲ. ಅದು ಹಾಕ್ಬೇಕಂದ್ರೆ ನಾವು ದೇಹನ ಬಿಡಬೇಕು, ಅವಾಗ ಬ್ಲಾಕ್ ಆಗ್ತದೆ. ಎಲ್ಲಿವರೆಗೆ ಜೀವಂತ ಇರ್ತೀವಿ ಅಲ್ಲಿವರೆಗೆ ಅನುಭವಿಸದೆ. ಹಾಗಾಗಿ ಶಿಷ್ಯ ಹೇಳ್ತಾನ, ಗುರು ಮುತ್ತೆ ಹೇಳ್ತಾರೆ, ಒಂದು ಮನೆಯೊಳಗೆ ಸೊಡರು ಒಂದು ಫಲವರೇ ವಿಷಯ ವೃಂದವಂ ಬೆಳಗಿದಂತೆ ತನುವಿನೊಳಗೆ ಒಂದುಂಟು ಭೋಗ್ಯವಹ ಬುದ್ಧಿ.
ಎಂದು ನಡೀತದಂದರೆ ಮನೆಯೊಳಗೆ ಒಂದು ದೀಪ ಇರ್ತದಲ್ಲ, ಸಕಲ ವಿಷಯವನ್ನು ಇಲ್ಲಿ ಎಷ್ಟು ಮಂದಿ ಕುಂತೀವಿ, ಏನೇನು ಸಾಮಾನವ ಮಠದಾಗ ಯಾವ್ಯಾವ ದೇವರವ ಎಲ್ಲನೂ ಸಮಾನವಾಗಿ ಬೆಳಗ್ತದಿಲ್ಲ ದೀಪ. ನಿನ್ನ ಮೇಲೆ ಬೆಳಕು ಚೆಲ್ಲಿ ನನ್ನ ಮೇಲೆ ಕಪ್ಪಿಲ್ಲ. ಹಾಗೆ ಬೆಳಗುವಂತೆ ಭೋಗಗಳನ್ನು ಉಂಟು ಮಾಡುವ ನೇಮನ ಶಕ್ತಿಯಾದರೂ ಸಕಾಲ ಆತ್ಮರಿಗೆ ಸಮಾನವಾಗಿಯೇ ಭೋಗವನ್ನುಂಟು ಮಾಡುತ್ತದೆ. ಭೋಗ ದೀಪ ಎಲ್ಲ ವಸ್ತುವನ್ನು ಸಮಾನವಾಗಿ ಹೆಚ್ಚು ಕಡಿಮೆ ಭೇದದಲ್ಲಿ ಹೆಂಗೆ ಬೆಳಗ್ತದೆ, ಅದೇ ರೀತಿ ಈ ಒಂದು ಕರ್ಮ ಅಂತಕ್ಕಂಥದ್ದು ಏನದ, ಕರ್ಮದ ಭೋಗ ಎಲ್ಲರಿಗೂ ಸಮಾನವಾಗಿ ಬೆಳಗ್ತದೆ. ಯಾರೇ ಇಲ್ಲ, ಬಡವನ್ರಿ ಅವನಿಗೆ ಕರ್ಮ, ಶ್ರೀಮಂತನ ಅವನಿಗಿಲ್ಲ, ಅವ್ನ ಶಾಸ್ತ್ರ ಹೇಳ್ತಾನ್ರಿ ಅವನಿಗೆ ಕರ್ಮ ಇಲ್ಲ, ನಾವು ಕೇಳಕತ್ತೀವಿ ನಮಗೆ ಕರ್ಮ ಇಲ್ಲ ಅಂತ ಅನ್ನಂಗಿಲ್ಲ. ಯಾಕಿಲ್ಲ ಅಂದ್ರೆ ಆ ಬೀಜನೇ ಕರ್ಮಜನ್ಯ ಶರೀರ ಆದದ್ದು. ಬೀಜ ಆದ ಬೆಳೆದ ಮೇಲೆ ಫಲ ಕೊಳ್ಳಾದ ಹೋಗ್ತದೆ ಏನದು. ಹಾಗೆಯೇ ಒಂದು ಮನೆಯಲ್ಲಿ ಅನೇಕ ಭೋಗ ವಸ್ತುಗಳಿದ್ದರೂ ಅನೇಕ ಘಟಾದಿ ಪದಾರ್ಥಗಳು ಎಷ್ಟಾವ, ಅನೇಕ ರೀತಿಯ ನೋಡು. ದೀಪ ಒಂದೇ ಅದ, ವಸ್ತುಗಳು ಅನೇಕ ಪ್ರಕಾರ. ಅವೆಲ್ಲವನ್ನು ಆ ಮನೆಯೊಳಗಿನ ದೀಪ ಪ್ರಕಾಶ ಮಾಡ್ತದಿಲ್ಲ, ಪ್ರಕಾಶ ಮಾಡ್ತದ. ಚೇರ್ ಇದ್ದಂಗೆ ಮಂಚಿದ್ದಂಗೆ ಮೈಕಿಲ್ಲ, ಮೈಕಿದ್ದಂಗೆ ಟೇಬಲ್ ಇಲ್ಲ, ಬೇರೆ ಬೇರೆ ಅವ. ಅದ್ರ ದೀಪದ ಬೆಳಕು ಸಮಾನ ಅದ. ಅದೇ ರೀತಿ ಯಾವ ವಸ್ತುವನ್ನ ಒಂದು ಬೆಳಗಿ ಒಂದನ್ನ ಎಂದೆಂದಿಗೂ ಬಿಡೋದು. ಈ ಕಡೆ ಅಷ್ಟೇ ಬೆಳಕು ಬರಲಪ್ಪ, ಈ ಕಡೆ ಬರಬಾರ್ದಂದ್ರೆ ದೀಪನ ತೆಗಿಬೇಕು. ನಿನ್ಗೆ ಯಾವುದು ಬೇಡ ಅಂತಿ ಅದನ್ನ ತೆಗೆದಿಡಬೇಕು, ಎರಡರಗೊಂದು ಮಾಡಬೇಕು. ಹಾಗೆ ಈಶ್ವರನಿಂದ ನೇಮ ಮಾಡಲ್ಪಟ್ಟ ಭೋಗಾತ್ಮಕ ಬುದ್ಧಿ, ಭೋಗ ಬುದ್ಧಿ ಬೇರೆ, ತ್ಯಾಗ ಬುದ್ಧಿ ಬೇರೆ, ಯೋಗ ಬುದ್ಧಿ ಬೇರೆ. ಭೋಗ ಬುದ್ಧಿಯವನಿಗೆ ವಿಷಯಗಳನ್ನು ಪದಾರ್ಥಗಳನ್ನು ಯಾವಾಗ ಭೋಗಿಸನೋ ಅಂತ ಅವನು. ತ್ಯಾಗ ಬುದ್ಧಿ ಇದ್ದವನಿಗೆ ಇದು ಯಾವಾಗ ಬಿಟ್ಟು ಕೊಟ್ಟೇನೋ ಅಂತ ತ್ಯಾಗಿ ಬುದ್ಧಿ. ಯೋಗ ಬುದ್ಧಿಗೆ ಯಾವಾಗ ನಾನು ಯೋಗಿ ಆದೇನು, ಯೋಗ ಯಾವಾಗ ಸಾಧನೆ ಮಾಡೇನು, ಆ ಯೋಗದಿಂದ ಮತ್ತೆ ನಿಷ್ಕಾಮ ಯೋಗವನ್ನು, ಜ್ಞಾನ ಯೋಗವನ್ನು ಸಾಧನೆ ಮಾಡಿ ಯಾವಾಗ ಮುಕ್ತನಾದನು ಅಂತ ಅವನಂತ. ಹೀಗೆ ಭೋಗ ಏನದ ದೇಹದಲ್ಲಿರುವ ಸಕಲ ಆತ್ಮರಿಗೆ ಸಮಾನವಾಗಿ ಕೊಡ್ತದಿಲ್ಲ ಭೋಗ ಅಂದಾಗ. ಒಬ್ಬನೇ ಅಂತ ಒಪ್ತದ್ದು ಎಲ್ಲಾರ ಅಂದ್ರೆ ಎಲ್ಲರಿಗೂ ಕೊಡ್ಬೇಕಾಯ್ತು. ಮತ್ತೆ ಯಾರ್ದು ಯಾರಿಗೆ ಕೊಡ್ತಪ್ಪ ಅದನ್ನ ಹೇಳ್ಕೊಂಡ್ರೆ ಯಾರದು ಯಾರಿಗೆ ಕೊಡ್ತೀಗ. ಅದಕ್ಕೆ ಒಬ್ಬನೇ ಅಂತ ತಿಳ್ಕೊ, ಒಬ್ಬನ ಬಿಟ್ಟು ಇನ್ನೊಬ್ಬರಿಲ್ಲ. ಹಾಗಾಗಿ ಅನೇಕ ಆತ್ಮರೆಂಬವಾದ ಇದು ಸಲ್ಲದು ಅಂದರೆ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿ ಮುಂದೆ ಅದು ವಿಷಯವಂ ತೋರುವುದೇ ಲಕ್ಷಣವೇಯಾಗಿ ಅದು ತನ್ನೋಳಿದ್ದ ಫಲವಾತ್ಮರಿಗೆ ಭೋಗದ ಒದವಿಯದಿರುವುದು ನಿಜವಿದುವೆ ಎಂದು. ಸೂರ್ಯನ ಬೆಳಕು ಎಲ್ಲ ವಸ್ತುವನ್ನು ತೋರ್ತಲ್ಲ, ಅದಂದ್ರೆ ಆ ಬುದ್ಧಿ. ಹೊರಗ ಸೂರ್ಯ ಜಗತ್ತನ್ನು ಬೆಳಗ್ತಾನ, ದೇಹದಲ್ಲಿ ಬುದ್ಧಿ ಅನ್ನುವುದು ಬೆಳಗ್ತಾನ ನೋಡ್ರಿ. ಸೂರ್ಯನ ಸ್ವಂತ ಬೆಳಕು ಅನ್ನೋದು. ಸೂರ್ಯ ಬೆಳಗ್ತಾನ, ಜಗತ್ತಿಲ್ಲ. ಸೂರ್ಯನಿಗೆ ಸ್ವಂತ ಆದನ ಶಕ್ತಿ ಇಲ್ಲ. ಇನ್ನೊಂದು ತನ್ನ ಆತ್ಮಶಕ್ತಿಯ ಬೆಳಕನ್ನು ತಾನು ತಗೊಂಡು ಜಗತ್ತನ್ನು ಬೆಳಗ್ತದ. ಅಂತೆ ಬುದ್ಧಿ ಅಂತ ಹೇಳಿದ್ರು ಕೂಡ ಬುದ್ಧಿಯಲ್ಲಿ ಸ್ವಂತ ತಿಳಿತಕ್ಕಂಥದ್ದಿಲ್ಲ, ಅದು ಆತ್ಮನ ಸಮೀಪ ಅಲ್ಲ. ಅದಕ್ಕೆ ಆತ್ಮನ ಜ್ಞಾನವನ್ನು ಪಡೆದುಕೊಂಡು ಬುದ್ಧಿ ಕೆಲಸ ಮಾಡ್ತಾವೆ. ಆ ಉಪಾಧಿ ಬುದ್ಧಿ ಯಾವ್ಯಾವ ರೀತಿಯಾದ ಆಯಾ ರೀತಿ ಬೆಳಕು ಬರ್ತದೆ, ಆಯಾ ರೀತಿ.
ಗಿಡದ ಮೇಲೆ ಸೂರ್ಯನ, ಗಿಡದ ಕೆಳಗೆ ಬೆಳಕು ಬರ್ತದ. ಬೈಲಿನಾಗ ಬಂದಂಗೆ ಬರ್ತದೆ. ಸ್ವಲ್ಪ ಬೆಳಕು, ಸ್ವಲ್ಪ ನೆರಳು, ಸ್ವಲ್ಪ ಬೆಳಕು, ಸ್ವಲ್ಪ ನೆರಳು ಬರ್ತದೆ. ಯಾಕಂದ್ರೆ ಉಪಾಧಿ ಗಿಡ ಅದ. ಯಾವ್ಯಾವ ಉಪಾಧಿಯಿಂದ ಹೆಂಗೆ ಬೆಳಕು ಬರ್ತದ ಅದರಂಗೆ ಕಾಣ್ತದೆ ಕೆಳಗೆ. ಅದರಂತೆ ಪ್ರತಿಯೊಂದು ಜೀವಿಗಳಲ್ಲಿ ಬುದ್ಧಿ ಅನ್ನುವಂಥದ್ದು ತಮೋಗುಣ ಇದ್ದವರಿಗೆ ರಜೋಗುಣ, ಸಾತ್ವಿಕ ಗುಣ ಏನಾವಲ್ಲ, ಆಯಾ ಗುಣದ ಪ್ರಕಾರ ಆ ಆತ್ಮ ಅನುಭವ ಆತನ. ಸೂರ್ಯನ ಬೆಳಕಿನ ಅನುಭವ ಆಗ್ತದಲ್ಲ, ಹಿಂಗೆ ಅಲಗಾಡದಂಗೆ ಆಗ್ತದೆ ಬೆಳಕು. ಕಿಂಡಿಗಳಿದೆ ಅಂತ ಮೊನ್ನೆ ಹೇಳ್ಯಾರ. ಸೂರ್ಯನ ಬೆಳಕು ಅಲಗಾಡುತ್ತದೆ ಅನ್ನೋದು. ಗಿಡ ಮರಗಳು ಅಲಗಾಡೋದಕ್ಕೆ ಆ ಸಂಧಿಯಿಂದ ಬರೋ ಬೆಳಕು ನಲ್ಲ ಮೇಲೆ ಅಲಗಾಡದಂಗೆ ಕಾಣುತ್ತದೆ. ಅದೇ ಪ್ರಕಾರ ಇಲ್ಲಿ ಈಶ್ವರನ ನೇಮಿಸಲ್ಪಟ್ಟ ಭೋಗಾತ್ಮಕ ಬುದ್ಧಿಯಾದರೂ ದೇಹದಲ್ಲಿರುವ ಸಕಲ ಆತ್ಮಗಳಿಗೆ ಸಮಾನವಾಗಿ ಭೋಗವನ್ನುಂಟು ಮಾಡುತ್ತದೆ. ಒಬ್ಬರಿಗೆ ಭೋಗವನ್ನು ಕೊಟ್ಟು ಅನ್ಯರಿಗೆ ಕೊಡದೆ ಬಿಡಲಾರದು. ಆ ಬೆಳಕು ಸೂರ್ಯಂದು ಎಲ್ಲರಿಗೂ ಸಮಾದ. ಒಂದು ಕಡೆ ಬೆಳಗ್ಗೆ, ಇನ್ನೊಂದು ಕಡೆ ಕತ್ಲಾದ. ಏನು ಸೂರ್ಯ ಉದಯ ಆಯ್ತಂದ್ರೆ ಬರೀ ಬೆಳಕೆ, ಅರ್ಧ ಬೆಳಕಾದ್ರೆ ಅರ್ಧ ಕತ್ಲಾದಂತಿಲ್ಲ. ಆದರೂ ಕೂಡ ನಮಗೆ ಕೆಲವು ಸಲ ಕತ್ಲು ಕಾಣ್ತದ. ಕತ್ಲು ಕಾಣ್ತದಿಲ್ಲ. ಸೂರ್ಯನಿಂದ ದೋಷದಿಂದಲ್ಲ, ಮರದ ನೆರಳಿನಿಂದ ಕೆಳಗೆ ನಮ್ಗೆ ಕತ್ತಲು ಕಾಣ್ತದ. ಅಂದ್ರೆ ಉಪಾಧಿಯಿಂದ ವ್ಯತ್ಯಾಸ ಅಲ್ಲ. ಹಾಗೆ ನೇಮಕ ಶಕ್ತಿಯಲ್ಲಿ ಅನಂತ ಮಾತು ಉಂಟು ಅಂತ ಹೇಳಿ ಆ ಬುದ್ಧಿ ಏನು ಮಾಡ್ತು, ಸಕಲ ಆತ್ಮರಿಗೆ ಭೋಗವನ್ನು ಕೊಡದೆ ಬಿಡಲಾರದು, ಸಕಲ ಆತ್ಮರಿಗೆ ಸಮಾನವಾಗಿ ಕೊಡುವುದು. ಅಂದರೆ ಒಬ್ಬ ಮಾಡಿದ ಕರ್ಮದ ಭೋಗ ಎಲ್ಲರಿಗೂ, ಒಬ್ಬನ ಪುಣ್ಯ ಮಾಡಿದ್ರೆ ಎಲ್ಲರೂ ಪುಣ್ಯ ಮಾಡಿದಂಗೆ ಆಗ್ಬೇಕಾಗಿತ್ತಲ್ಲ. ಎಲ್ಲರೂ ಒಂದಲ್ಲಾರಂದ್ರೆ ಒಬ್ಬನು ಮಾಡಿದ್ರೆ ಎಲ್ಲರಿಗೂ ಪುಣ್ಯ ಬರಬೇಕಾಗಿತ್ತು. ಒಬ್ಬ ಪಾಪ ಮಾಡಿದ್ರೆ ಎಲ್ಲರಿಗೂ ಪಾಪ ಹೋಗ್ಬೇಕಾಗಿತ್ತು. ಒಬ್ಬನು ಉಂಡ್ರೆ ಎಲ್ಲರಿಗೂ ಹೊಟ್ಟೆ ತುಂಬಬೇಕಾಗಿತ್ತು. ಒಬ್ಬನು ಮಲಗಿದ್ರೆ ಎಲ್ಲರಿಗೂ ನಿದ್ದೆ ಬರಬೇಕಾಗಿತ್ತು. ನೀನು ಹೇಳ್ತಲ್ಲ ಮತ್ತೆ, ಅನೇಕ ಆತ್ಮರು ಅಂದರೆ ಭೋಗದಂಗಲ್ಲ, ಭೋಗದ ಪರಮಾತ್ಮನ ನಿಯಮದಲ್ಲಿ ಆದ. ಯಾರಿಗೆ ನಿದ್ದೆ ಬರಬೇಕು, ಯಾರನ್ನ ಎಚ್ಚರ ಮಾಡಬೇಕು, ಯಾರನ್ನ ಅಳಿಸ್ಬೇಕು, ಯಾರನ್ನ ನಗಿಸ್ಬೇಕು, ಅವ್ರಿಗೆ ಗೊತ್ತದಂತ. ಆದ್ದರಿಂದ ಇದು ಬುದ್ಧಿಯ ಸ್ವಭಾವವೇ ವಿನಃ ಬೇರೆಯ ಸ್ವಭಾವ ಅಲ್ಲ. ಹೇಗೆಂದರೆ ಆವುದಕ್ಕೂ ಆವುದು ಸ್ವಭಾವ, ಅದು ಕೆಡದು. ನಭ ಆವಗಂ ಕುಂಭವಾಗದು ಅಂತಿ ಬುದ್ಧಿ ಜೀವನಂ ಮಾಡದ ಅರುಹೋದು ಅಂದ್ರು. ಮಾಡದಂದ್ರೆ ಬಿಡದೆ ತಿಳಿಸುವುದು. ಹೇಗೆ? ಆವುದಕ್ಕಾವುದು ಸ್ವಭಾವ ಅಂದರೆ ಯಾವ ವಸ್ತುವಿಗೆ ಅದರ ಸ್ವಭಾವ ಗುಣ ಅದಲ್ಲ, ಆ ಗುಣ ಕೆಡದು ನಾಶವಾಗಲಾರದು. ಏನು ಸ್ವಭಾವ? 2-3 ವಿಚಾರ ಮಾಡಬೇಕು. 1-2 ಮಾಡಿ ಸಾಕು. ಬೆಂಕಿಗೆ ಸುಡುವ ಸ್ವಭಾವ ಅಲ್ಲ, ಅದು ಸ್ವಭಾವ. ಅದು ಬೆಂಕಿ ಬಿಟ್ಟು ಸ್ವಭಾವ ಇಲ್ಲ, ಸ್ವಭಾವ ಬಿಟ್ಟು ಬೆಂಕಿ ಇಲ್ಲ. ಹಾಗೆ ಅದು ಎಂದಾದರೂ ಬೆಂಕಿಯನ್ನು ಇಟ್ಟು ಸುಡುವುದನ್ನೇ ಕೆಡಿಸಕ್ಕೆ ಬರ್ತದೇನು? ಬೆಂಕಿ ಇಟ್ಟುಕೊಂಡು ಸುಡಬಾರ್ದಂದ್ರೆ ಸುಟ್ಟೇ ಸುಡುತ್ತದೆ. ಯಾಕಾದ್ರೆ ಸ್ವಭಾವ ಅಂತ, ಅದರ ಲಕ್ಷಣ. ಹಾಗೆ ಆಕಾಶ ಅನ್ನುವುದು ಸಾಕಾರ ರೂಪ ಅದು ನೋಡ್ರಿ, ಕಾಣ್ತದಿಲ್ಲ. ಸಾಕಾರ ಅಂದ್ರೆ ಕಾಣೋದು, ನಿರಾಕಾರ ಅಂದರೆ ಕಾಣದೇ ಇರುವುದು. ಆ ಒಂದು ಸಾಕಾರ ಆಕಾಶದ ಆಕಾಶ ಕೊಡಾತದೇನು? ಕೊಡ ಆಗೋದಿಲ್ಲ. ಯಾಕಂದರೆ ಆಕಾಶ ಸಾಕಾರ ಅಂದರೆ ಕೊಡವು ಕೂಡ ಅದು ಆಕಾರ, ಕೊಡ ಆಕಾರ.
ಸಾಕಾರ ರೂಪದಿಂದ ಆಕಾಶದಲ್ಲಿ ಏನು ಅದು ಸ್ವಭಾವ ಆದಲ್ಲ, ಬೈಲು ಕೊಡ ಆದಾಗೂ ಆ ಬೈಲು ಅದು ಸ್ವಭಾವ ಬಿಟ್ಟ ಅದೇನು. ಆಕಾಶದಲ್ಲಿ ಏನು ಸ್ವಭಾವ ಅದ ಬೈಲು, ಕೊಡದಲ್ಲಿ ಆದವನು ಬೈಲೇ ಆದ. ಅದಕ್ಕೆ ಅವರು ಯಾವುದಕ್ಕೂ ಯಾವುದು ಸ್ವಭಾವ, ಜಗತ್ತಿನಲ್ಲಿ ಯಾವುದಕ್ಕೆ ಏನೇನು ಸ್ವಭಾವ ಅದ ಅದು ಎಂದೆಂದಿಗೂ ಕೆಡದು ಅಂದ್ರೆ ನಾಶ ಆಗಲಾರ್ದು. ಯಾಕಂದ್ರೆ ದಹವಾದ ಅಗ್ನಿಯು ಜಲದಂತೆ ತಂಪಾಗದು, ಸುಡುವಂಥ ಬೆಂಕಿ ತಂಪಾದ ನೀರಾಗೋದಿಲ್ಲ, ತಂಪಾದ ನೀರು ಸುಡುವ ಬೆಂಕಿ ಆಗೋದಿಲ್ಲ. ಯಾಕೆ? ಯಾವುದಕ್ಕಾವುದು ಅದು ಸ್ವಭಾವ. ಹೀಗೆ ಸಕಲ ಜೀವಿಗಳಿಗೆ ಕರ್ಮ ಭೋಗವನ್ನು ಕೊಡುವುದೇ ಅದರ ಸ್ವಭಾವ. ಈ ಮೇಲೆ ಮೂರು ತಿಳಿದವಲ್ಲ, ಅದು ಕೆಡ್ಸಕ್ಕೆ ಬರ್ತದನ್ನ. ಅದಕ್ಕೆ ನಾವು ಕರ್ಮವನ್ನು ಮಾಡಿ ಹುಟ್ಟಬಾರ್ದಂದ್ರೆ ನಿಲ್ತದೇನದು. ಕರ್ಮ ಮಾಡಿವಿ, ಕರ್ಮದ ಸ್ವಭಾವ ಏನದ? ಹುಟ್ಟದೆ. ಕರ್ಮದ ಸ್ವಭಾವ ಏನದ? ಸುಖ ದುಃಖ ಮಿಶ್ರ ಭೋಗವನ್ನು ಅನುಭವಿಸದೆ. ಹಾಗೆ ಸಕಲ ಜೀವಿಗಳಿಗೆ ಕರ್ಮ ಭೋಗ ಕೊಡುವ ಸ್ವಭಾವ ಅದಕ್ಕೆ. ಅದು ತನ್ನ ಸ್ವಭಾವವನ್ನು ಬಿಟ್ಟು ಎಂದೂ ಇರಲಾರದು. ಬೆಂಕಿಯನ್ನು ಬಿಟ್ಟ ಅದೇನು ಉಷ್ಣ, ನೀರನ್ನು ಬಿಟ್ಟು ತಂಪಾದೇನು ಇಲ್ಲಲ್ಲ, ಇರಕ್ಕೆ ಸಾಧ್ಯನಿಲ್ಲ. ಅದರಂಗೆ ಕರ್ಮ ಏನದ? ಭೋಗವನ್ನು ಬಿಟ್ಟು ಕರ್ಮ ಇಲ್ಲ, ಕರ್ಮವನ್ನು ಬಿಟ್ಟು ಭೋಗ ಇಲ್ಲ. ಅಂದಮೇಲೆ ನಾವು ಶಾಸ್ತ್ರ ಕೇಳುವಂಥವರು ಮುಕ್ತರಾಗಬೇಕಂದ್ರೆ ಕರ್ಮ ಮಾಡಬೇಕು, ಮಾಡಬಾರ್ದು ಅಂತ ವಿಚಾರ ಮಾಡಬೇಕಾಗತ್ತೆ. ಅದ್ರ ಸ್ವಭಾವ ಏನು ಹೇಳಿದ್ರು? ಹುಟ್ಟಿಸುವುದೇ ಅದರ ಸ್ವಭಾವ. ಕರ್ಮ ಯಾರೇ ಮಾಡಲಿ ಅವನ ಕರ್ಮದ ಭೋಗವನ್ನು ಭೋಗಿಸಲಿಕ್ಕೆ ಪುನಃ ಹುಟ್ಟಬೇಕು. ನಾವಿಲ್ಲಿ ಶಾಸ್ತ್ರ ಕೇಳಕ್ಕೆ ಸದ್ಗುರುಗಳು ವೇದ ಉಪನಿಷತ್ತು ಉಪದೇಶ ಯಾಕೆ ಮಾಡ್ತಾವ? ಹುಟ್ಟು ಸಾವು ಬೇಸತ್ತಂಗೆ ನೆಟ್ಟನೆ ಗುರುಪಾದ ಬೇಕೆಂದವನಿಗೆ, ವಿಷಯಾದಿಗಳು ಸಾಕಂದವನಿಗೆ, ನಿರ್ವಿಷಯ ಬೇಕು ಎಂದವನಿಗೆ ಕೇಳಿದಾಗಲೇ ಹೇಳಬೇಕು ಅಂತ ಹೇಳ್ಯಾರ. ಸಕಲ ಉಪನಿಷತ್ತುಗಳು ವೇದಗಳು ಏನು ಹೇಳ್ತಾವ? ಇದು ಸ್ವಭಾವದ ಜನನ ಮರಣ ದುಃಖ ಅಂತೆಲ್ಲಪ್ಪ ಸ್ವಭಾವದು. ಯಾಕೆ ಸ್ವಭಾವ? ಕರ್ಮದ ಸ್ವಭಾವ ಅದು, ಕರ್ಮದ ಲಕ್ಷಣ ಅದ. ಹುಟ್ಟಿಸೋದು, ನಿನ್ನ ಸಾಯಿಸೋದು. ಅಂದಾಗ ಈ ಹುಟ್ಟು ಸಾವು ಬೇಡ ಅಂತಿದ್ದಿ, ಬೇಡ ಅಂದವಗೆ ಅದನ್ನ ತಿಳಿಯಕ ನೆಟ್ಟನೆ ಗುರುಪಾದ ಬೇಕಂದವನಿಗೆ. ಅದಕ್ಕಾಗಿ ಗುರುವಿನಲ್ಲಿ ಓಡಿ ಬಂದಿದ್ದಿಲ್ಲ, ಇದು ಸಾಕಪ್ಪ ಬಿಡಿಸು ಬಿಡಿಸು. ಮತ್ತೆ ಗುರುಗಳು ಕರ್ಮ ಹೇಳಿದ್ರೆ ಏನಾಯ್ತು? ನೀನು ಹುಟ್ಟು ಸಾವು ಭವರೋಗ ಆದಂತ ನಿವೃತ್ತಿ ನಿವಾರಣೆ ಮಾಡಂತ ನೀವೇ ಬಂದಿದ್ದಿ. ಮತ್ತೆ ರೋಗ ಬರುವಂತ ಔಷಧವನ್ನು ತಗೊಂಡು ಮನೆಗೆ ಓದಿ, ರೋಗ ಬರಬಾರ್ದು ಅಂತ ಅಲ್ಲಿ ಓದಿ, ಅಲ್ಲಿ ಬರುವಾಗ ಯಾವುದು ಓತದಂತ ಏನು ತಗೊಂಡು ಅದು ಬರೋ ಔಷಧ ನೀವು ತಗೊಂಡಿದ್ದಿ. ರೋಗ ನಿವೃತ್ತಿ ಆಗುವ ಔಷಧ ತಗೊಂಡ್ರೆ ಹೋಗ್ತಿತ್ತು, ರೋಗ ಹೋಗ್ಲೇಬೇಕಲ್ಲ. ಆದರೆ ನಿರೋಧಕ ಔಷಧವನ್ನು ತಗೊಳ್ಳಿಲ್ಲ, ಸಹಾಯ ಮಾಡುವಂತ ಔಷಧ ಕೊಟ್ಟೆ, ರೋಗಕ್ಕೆ ಸಹಾಯ. ಅದರಂಗ ನೀನು ಇಲ್ಲಿ ಕರ್ಮ ಏನದ? ಜನನ ಮರಣಕ್ಕೆ ಸಹಾಯ ಮಾಡ್ತಾವ ಭೋಗ ಸಾಧನಗಳು. ಹಾಗಾಗಿ ಏಕಾತ್ಮಕ ಪಕ್ಷದಳು ಅನೇಕ ಭೋಗಂ ಘಟಿಪ ಜೋಕೆ ಇಲ್ಲೆಂದು ಫಲವಾತ್ಮರಂ ಪೇಳುವದಿ ಕೇಡು ಬರ್ಪದಲೇ ಪುತ್ರ. ಹೇ ಶಿಷ್ಯನೇ, ನೀನು ಅಂದ್ಕೊಂಡಂಗೆ ತಿಳ್ಕೊಂಡಂಗೆ ನಾನು ನಿನಗೆ ಹೇಳ್ಬೋದು. ಆದರೆ ಇಲ್ಲಿ ಕೇಡು ಬರ್ಪದು ಅಂದ್ರು. ಕೇಡು ಅಂದ್ರೆ ಅನರ್ಥ ಆಗ್ತದ. ನಿನಗ ಕೇಡು ಬರಕತ್ತದ ನೋಡಪ್ಪ ಅಂತೀವಲ್ಲ, ಕೇಡು ಬರಕತ್ತದಂತ ಯಾರೋ ಬಾಯಲ್ಲಿ ನ್ಯಾಯ ಮಾಡಕಂತಾರ.
ಕೇಡು ಬರುವ ಕಾಲಕ್ಕೆ ಕೂಡಿತ್ತು ದುರ್ಬುದ್ಧಿ ಅಂತ. ಅವನಿಗೆ ನಾಶ ಆಗ್ತದ ಅನರ್ಥ ಆಗ್ತಂತ ಅರ್ಥ ಅಲ್ಲ. ಅದ್ರಂಗ ಅನೇಕ ಆತ್ಮರು ಅಂತ ಒಪ್ಪಿದ್ರೆ ಅಷ್ಟು ನಾಶ ಆಗ್ತದೆ, ಕೇಡು ಬರ್ತದೆ ನೋಡಿ. ಯಾವುದಕ್ಕೆ? ವೇದ ಶ್ರುತಿಗೆ ಅನುಭವಕ್ಕೆ ಗುರುವಾಕ್ಯಕ್ಕೆ ಕೇಡಾಗ್ತದೆ. ಹಾಗಾಗಿ ಅನೇಕ ಏಕಾತ್ಮ ಪಕ್ಷದಳು ಅಂದರೆ ಒಬ್ಬ ಆತ್ಮ ಎನ್ನುವ ಮತ. ಅದ್ಯಾವುದು? ಒಬ್ಬನೇ ಆತ್ಮ ಅಂತ ಹೇಳುವ ಮತ. ವೇದಾಂತ ಮತದವರು ಮಾತ್ರ ಒಬ್ಬನೇ ಆತ್ಮ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಅವ್ರನ್ನ ವೇದಾಂತ ಮತವನ್ನು ಬಿಟ್ಟರೆ ಉಳಿದವರೆಲ್ಲರೂ ದ್ವೈತವಾದಿಗಳು. ಅವ್ರು ಏನಾದರೂ ಒಂದು ದ್ವೈತ ಹೇಳ್ತಾರೆ. ಇಲ್ಲಪ್ಪ, ಶಿವ ನೀನು ಜೀವಾತ್ಮ ಪರಮಾತ್ಮ ಐಕ್ಯತ್ವದ ಒಂದೇ, ಆದ ಜಗತ್ತು ಬೇರೆ ಅಂತ ಹೇಳ್ತಾರೆ. ಇವ್ರು ಕೆಲವು ಮಂದಿ ಯಾರ ಮತವಾದಿಗಳು ಶಿವಜೀವರ ಏಕತ್ವ ಅದು ಒಪ್ತೀವಿ. ಆದರೆ ಜಗತ್ತು ನೀನು ಹೆಂಗಾಗ್ತಿದ್ದಿ? ಜಗತ್ತು ಬೇರೆ, ಶಿವ ಬೇರೆ, ಜೀವ ಬೇರೆ. ಮುಂದೆ ಶಿವಜೀವರು ಏಕ ಆಗ್ತಾರ, ಜಗತ್ತು ಹಂಗೆ ಉಳಿತೈತೆ. ಅಂದ್ರೆ ಭೇದ ಉಳಿತವ, ಭೇದ ಆಯ್ತು. ಅದಕ್ಕೆ ಏಕಾತ್ಮ ಪಕ್ಷದಳು ಅನೇಕ ಭೋಗಂ ಘಟಿಪದು. ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಅನೇಕ ಭೋಗ ಸಂಭವಿಸಲಾರವು. ಯಾಕೆಂದರೆ ಒಂದು ದೇಹದಲ್ಲಿ ಒಬ್ಬನು ಸುಖಿಯಾಗಲು ಅದೇ ಆತ್ಮ ಅನ್ಯ ದೇಹದಲ್ಲಿಯೂ ಸುಖಿಯಾಗಬೇಕಾಗಿತ್ತು. ಮೊದಲೇ ಹೇಳಿದ್ನಲ್ಲ, ಇವನು ಸುಖ ಆದರೆ ಅವರೆಲ್ಲರಿಗೂ ಸುಖ ಆಗಬೇಕು. ಇವನೊಬ್ಬನಿಗೆ ದುಃಖ ಆದರೆ ಎಲ್ಲರಿಗೂ ದುಃಖ ಆಗಬೇಕಾಯ್ತು. ಒಬ್ಬನು ಸತ್ತೋದ ಎಲ್ಲರೂ ಸತ್ತೋಗ್ಬೇಕು. ಹಂಗೆ ಆಗ್ತದೇನು? ಒಪ್ಪಿದ್ದೇನು? ಅನುಭವಕ್ಕಾದೇನು? ನೋಡಿದ್ದೇನು? ಇಲ್ಲ ಅಂದರೆ ಆತ್ಮನು ಒಬ್ಬನೆಲ್ಲ ಅನೇಕರೆಂದು ನಿಶ್ಚಯವಾಗ್ತದ. ನೀ ಹೇಳಿದಂಗ ಆಗ ಆಗೋದಿಲ್ಲಲ್ಲ. ಅದಕ್ಕೆ ಅನೇಕ ಭೋಗಗಳು ಪ್ರಾಪ್ತಿ ಆಗ್ತವ. ಇವೆಲ್ಲ ಸಾಂಖ್ಯಾದಿ ಮತಗಳ ನಿರ್ಣಯ ಅಂದರು. ಸಾಂಖ್ಯರು ಮತ್ತು ಕೌಳಯಾಮರು, ಚಾರ್ವಾಕರು, ಇಂದ್ರಿಯಾದಿಗಳೇ ಆತ್ಮ ಅನ್ನೋರು, ಅನೇಕ ಮತವಾದಿಗಳು, ವೇದಾಂತಿಗಳನ್ನು ಬಿಟ್ಟರೆ ಅದಕ್ಕೆ ವಿವೇಕ ಚಿಂತಾಮಣಿಯಲ್ಲಿ ನಿಜಗುಣ ಶಿವಯೋಗಿಗಳು ಮೋಕ್ಷ ಪ್ರತಿಪಾದನಾ, ಆತ್ಮ ಪ್ರತಿಪಾದನೆ ಅಂದರೆ ಪ್ರತಿಪಾದನೆ ಅಂದ್ರೇನು? ವಾದ ಮಾಡಿ ನಿಶ್ಚಯ ಮಾಡಿದ್ದದು ಅನುಭವ. ಪ್ರತಿಪಾದನೆ ಅನುಭವ. ಅವರ ಮಾಡಿದ ಸಿದ್ಧಾಂತದಲ್ಲಿ ಏನಾದರೂ ಇನ್ನೊಬ್ಬ ಮತ ಬಂದು ಅಪಸಿದ್ಧಾಂತ ಮಾಡಲಿಕ್ಕೆ ಅವಕಾಶ ಇಲ್ಲದಂಥ ಸಿದ್ಧಾಂತ, ಅದಕ್ಕೆ ವೇದಾಂತ ಅಂತಾರೆ. ಉಳಿದ ಮತಗಳ ಅವ್ರ ಸಿದ್ಧಾಂತವನ್ನು ವೇದಾಂತ ಅಲ್ಲಗಳೆದಿಲ್ಲ. ವೇದಾಂತದ ಅನುಭವವನ್ನು ಯಾರು ಅಲ್ಲಗಳೆದಾರೆ? ಈಗ ಯಾರು ಅಲ್ಲಗಳಕ್ಕೆ ಬರೋದಿಲ್ಲ. ಹಾಗಾಗಿ 14 ಮಂದಿ ಮತವಾದಿಗಳಲ್ಲಿ ಎಲ್ಲರನ್ನು ಹೇಳಿ ವೇದಾಂತಿಯೋರನೇ ಅಭೇದಕ್ಕಂ ಇಷ್ಟೆಲ್ಲ ವಿಚಾರ ಮಾಡಿದಾಗ ವೇದಾಂತಿ ಒಬ್ಬನೇ ಅಭೇದ ಜ್ಞಾನಕ್ಕೆ ಬಂದು ಅಭೇದದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಭೇದ ಜ್ಞಾನವನ್ನು ಉಂಟು ಮಾಡಿದ ಅಜ್ಞಾನವನ್ನು ನಷ್ಟ ಮಾಡಿದ ಯಾವುದು ಅಂದರೆ ಅಭೇದ ಜ್ಞಾನ. ಹಾಗಾಗಿ ಇಲ್ಲಿ ಅನೇಕ ಆತ್ಮಪಕ್ಷದಿಂದ ಏನು ಪ್ರಯೋಜನ ಇಲ್ಲ. ಅವ್ರ ಮಾತುಗಳನ್ನ ಕೇಳಿ ಸುಮ್ಮನೆ ತರ್ಕ ಮಾಡಿ ಸಮಯ ಕಳೆದು ಏನನ್ನೋ ಮಾಡೋಕ್ಕೆ ಅನುಕೂಲ, ಆಗ ಪ್ರಯೋಜನ ಇಲ್ಲ. ಇಲ್ಲಿ ಪ್ರಯೋಜನ ಏನದು? ಶಾಸ್ತ್ರದಲ್ಲಿ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ. ಖಾನಾವಳಿಯಲ್ಲಿ ಇಷ್ಟು ಕಷ್ಟಪಟ್ಟು ಊಟ ಮಾಡಿದ್ದೇನು? ಹೊಟ್ಟೆ ತುಂಬಿದೆ ಪ್ರಯೋಜನ. ಶಾಸ್ತ್ರ ಕೇಳಿದ ಮೇಲೆ ಪ್ರಯೋಜನ ಏನು? ಮುಕ್ತನಾಗೋದೇ ಪ್ರಯೋಜನ. ಅತ್ಯಂತ ದುಃಖ ನಿವೃತ್ತಿ. ಹಸಿವಾಯ್ತು, ಹೊಟ್ಟೆ ತುಂಬಿತು, ಆನಂದ ಆಯ್ತಿಲ್ಲ. ಇಲ್ಲಿ ಅತ್ಯಂತ ದುಃಖ ಹೋಯ್ತು, ಪರಮಾನಂದ ಪ್ರಾಪ್ತಿ ಆಯಿತು. ಇದೇ ಮೋಕ್ಷ.
ಹಂಗಾಗಿ ನಿನ್ನಂತ ಹೇಳಿದ್ರೆ ಇವ್ಯಾಲವೂ ಪ್ರಯೋಜನ ಇಲ್ಲಲ್ಲ. ಊಟ ಮಾಡೋದಂಗಾಗಿದೆ, ಹೊಟ್ಟೆ ತುಂಬಿಲ್ಲ ಅಂದರೆ ಊಟ ಏನೋ ಮಾಡಿ ಹೊಟ್ಟೆ ತುಂಬಿಲ್ಲ ಅಂತ ಹೊಟ್ಟೆ ತುಂಬಿಲ್ಲ ಅಂತ ಹೇಳಕ್ ಬರಂಗಿಲ್ಲ, ಯಾಕೆ ಊಟ ಮಾಡ್ಯಾನ. ಹಾಗಾಗಿ ಆತ್ಮಂಗೆ ನಾನಾತ್ವ ನಿರಾಕರಣೆ. ಆತ್ಮ ನಾನಾತ್ವ ಅಂದರೆ ಅನೇಕ ರೀತಿಯಿಂದ ಏನನ್ನೋ ಹೇಳಲಿಕ್ಕೆ ಬರದೇ ಇರುವಂಥದ್ದು. ಅದಕ್ಕೆ ಅಲ್ಲಿ ಯಾವುದೇ ಅನ್ಯ ತತ್ವಗಳಿಲ್ಲ. ಅನ್ಯ ತತ್ವಗಳು ಇಲ್ಲ ಅಂದಾಗ ಮತ್ತೆ ಸ್ವಲ್ಪ ಲಕ್ಷಾರ್ಥಕ್ಕೋಬೇಕು. ಲಕ್ಷಾರ್ಥಕ್ಕೆ ಏನು ಅಂದರೆ, ಮನೆ ಒಳಗಿನ ಬಯಲು ಮನೆಗೆ ಆಧಾರವಾಗಿ ಮನೆಯ ಸೋಂಕದ ಪರಿ. ಈ ಮನೆಯೊಳಗೆ ಬೈಲಾದಲ್ಲ, ಈ ಬೈಲು ಯಾವುದಕ್ಕೆ ಆಧಾರ? ಮನೆಗೆ ಆಧಾರ. ಈ ಬೈಲಿಲ್ಲ ಅಂದ್ರೆ ಎಲ್ಲಿ ಕಟ್ತದ್ದು ಮನೆ? ಇದು ದೊಡ್ಡ ಗುಡ್ಡಿತ್ತಂದ್ರೆ ಇಲ್ಲಿ ಮನೆ ಕಟ್ಟಕ್ಕೆ ಬರ್ತದ? ಬೈಲು ಅವಕಾಶ ಕೊಟ್ಟದ ಯಾವುದಕ್ಕ? ಮನೆ ಕಟ್ಟಕ, ಬಿಲ್ಡಿಂಗ್ ಕಟ್ಟಕ, ಫ್ಯಾಕ್ಟ್ರಿ ಹಾಕೋದಕ್ಕೆ. ಈ ಬೈಲೇ ಇದ್ದಿಲ್ಲ ಅಂದ್ರೆ ಇದು ಮನೆಯೊಳಗೆ ಇದ್ದು ಮನೆಗೆ ಆಧಾರವಾಗಿ. ಆಧಾರ ಯಾವುದು? ಬೈಲೆ ಆಧಾರ. ಸಾಮಾನ್ಯ ವಿಚಾರ ಮಾಡಿದ್ರೆ ಪಿಲ್ಲರ್ ಆಧಾರ, ಪಿಲ್ಲರ್ ಆಧಾರ ಅಂತೀವಿಲ್ಲ. ಆದ್ರೆ ಬೈಲಿದ್ದರೆ ಪಿಲ್ಲರ್ ಇಲ್ಲಿ ಆಗ್ತದೆ. ಮನೆಯೊಳಗೆದ್ದು ಮನೆಗೆ ಆಧಾರವಾಗಿ ಮನೆಯ ಸೋಂಕದ ಪರಿಗೆ. ಈ ಮನೆಗೆ ಏನನ್ನು ತಗಿಲದೆ ಬೈಲಿಗೆ ಇಲ್ಲಿ ಅಕ್ಷರಗಳು ಬರದೇವಿ. ಇವು ಬಣ್ಣ, ಇಟ್ಟಂಗಿ, ಕಟ್ಟಿಗೆ ಏನು ಅದಕ್ಕೆ ಸೋಂಕಿಲ್ಲ, ಅಂಟಿಲ್ಲ. ಬಿಚ್ಚಿ ಬಿಡ್ರಿ ಎಲ್ಲ ಕಡೆ ಕಾಯ್ಬಿಡ್ತದೆ. ಅದನ್ನು ಏನೇನು ಹತ್ಯದೇನಂದ್ರೆ ನಾವು ಸುಮ್ಮನೆ ಹಿಂಗೆ ಅಂದುಬಿಟ್ರೆ ಅದಕ್ಕೇನು ಹತ್ಯೆ ಬರ್ತದೆ, ಕಸ. ಸುಮ್ಮನೆ ಹಿಂಗೆ ಒಂದ್ಸಲ ಹಿಂಗಂದು ಹಿಂಗೆ ತೆಗೆದ್ರೆ ಹತ್ತದ ದೋಷ. 60-70 ವರ್ಷ ಆಯಿತು ಇದ್ರೊಳಗೆ ಆದ ಆತ್ಮ. ದೇಹದ ಯಾವುದೇ ಇಂದ್ರಿಯಗೆ ಅದು ಸಂಬಂಧಪಟ್ಟದೆ. ನೀನು ನೆಗಡಿ ಬಂದರೂ ಅದಕ್ಕೆ ಸಂಬಂಧ ಇಲ್ಲ, ಕಣ್ಣು ಕಾಣೋದು ಸಂಬಂಧ ಇಲ್ಲ, ಕಿವಿ ಕೇಳೋದು ಸಂಬಂಧ ಇಲ್ಲ, ಕಾಲು ನಡೆದು ಸಂಬಂಧ ಇಲ್ಲ, ಕೈ ಹಿಡಿದು ಸಂಬಂಧ ಇಲ್ಲ, ಬಾಯಿ ಮಾತಾಡೋದು ಸಂಬಂಧ ಇಲ್ಲ. ಇಲ್ಲಲ್ಲ, ಅದು ಹೇಗೆ? ಆ ಪರಿ ಒಡರೊಳಗೆ ಗೆದ್ದು ಒಡಲಿಂಗ ಆಧಾರವಾಗಿ ಏನದ? ಬೈಲು ಮನೆಗಾದಲ್ಲ, ಎಲ್ಲರ ಶರೀರದಲ್ಲಿ ಆತ್ಮ ಒಡಲು ಅಂದರೆ ಅಲ್ಲಿ ಮನೆ, ಇಲ್ಲಿ ಶರೀರದ ಆಧಾರ. ಶರೀರಕ್ಕೆ ಆಧಾರ ಯಾವುದು? ಅದೇ ಬೈಲಲ್ಲ, ಶರೀರಕ್ಕೆ ಅದೇ ಬೈಲು. ಮತ್ತು 100 ವರ್ಷ 70 ವರ್ಷ ಇದರ ತಿಕ್ಕದ, ಇದ್ರ ಜೊತೆಗೇನ ಅದ. ಅಲ್ಲಿ ಮಸಿಬಟ್ಟಿ ಹಿಂಗೆ ತೆಗೆದಾಗ್ತದ, ಅದ್ರ ಜೊತೆಗೇನೆ ಬೈಲಾದಲ್ಲಪ್ಪ. ಒಡಲ ಸೋಂಕದ ಪರಿಯ ನೋಡ. ಆ ಒಡಲಿಗೆ ಶರೀರಕ್ಕೆ ಅದು ಅಂಟೋದಿಲ್ಲ ಅಂದರೆ ಶರೀರಕ್ಕೆ ರೋಗ ಯಾವ್ದು ಬಂದದ? ಭವರೋಗ ಅಲ್ಲ, ಜನನ ಮತ್ತೆ ಮರಣ. ಶರೀರಕ್ಕೆ ಆಸೆ ಕೊಟ್ಟದ್ದೇ ಆಧಾರವಾಗಿ ಇದ್ದಿದ್ದೇ ಒಳಗಿದ್ದುದು ಸರಿ. ಆದರೆ ಶರೀರ ಹುಟ್ಟಿದ ಏನು ಜನನ ದುಃಖ ಅದ, ಸಾಯುವ ಸಮಯದಲ್ಲಿ ಮರಣ ದುಃಖ ಅದಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಅದು ಬೈಲಿ ಸಂಬಂಧ ಅದೇನು? ಈ ದೃಷ್ಟಾಂತದಂತೆ ಒಳಗ ದಾಷ್ಟಾಂತವನ್ನು ವಿಚಾರ ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂದರೆ ನಾನಾತ್ವ ನಿರಾಕರಣೆ. ಶರೀರದಲ್ಲಿ ಅನೇಕ ಕ್ರಿಯೆ ನಡೀತಾವೆ. ಒಬ್ಬನ ಆರೋಗ್ಯವಂತಾನ, ಒಬ್ಬನು ರೋಗಿಯಾನ, ಶ್ರೀಮಂತಾನ, ಬಡವನ. ಒಬ್ಬನಿಗೆ ಒಂದು ಊಟ ಅದು, ಇನ್ನೊಬ್ಬನಿಗೆ ಇನ್ನೊಂದು ಊಟ ಅದು. ಏನಿದೆ ಅವಕ್ಕೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ ಅಂತ. ಹಾಗೆ ಇಲ್ಲಿ ಇಷ್ಟೆಲ್ಲವನ್ನ ಹೇಳಿ ಮತ್ತೆ ಶಿಷ್ಯನಿಗೆ ಸಂಶಯ ಬಂದರೆ ಅನೇಕ ಆತ್ಮರೆಂದು ಹೇಳುವ ಮಾತುಗಳಲ್ಲಿಯೇ ಭೋಗ ಸೌಕರ್ಯ ಬರುತ್ತದೆ. ಅನೇಕ ಆತ್ಮರು ಅಂದ್ರೆ ಎಲ್ಲ ಬಂದು ನೋಡ್ರಿ, ಬರ್ತಾವಿಲ್ಲ. ಏಕ ಆತ್ಮಂದಲ್ಲಿಲ್ಲ. ಇವತ್ತು ನಮ್ಮ ಸದ್ಗುರು ಬಸವಾನಂದರು ಎಷ್ಟು ಬಲವಂತರು ಅಂತ ಹೇಳ್ತೀನಿ.
ಮಾಡಿ ಏರಿಯಲ್ಲಿ ನಮ್ಮ ಫಕೀರಪ್ಪ ಅಂತೇಳಿ ನಮ್ಮ ಮಠಕ್ಕೆ ಜಾಗ ಕೊಟ್ಟಂಥ ವ್ಯಕ್ತಿ. ಆತನ ವೃತ್ತಿಯನ್ನು ಕೂಡ ನೀವು ನೋಡಿರಲ್ಲ. ಈ ಪ್ರಪಂಚದ ಯಾವುದೋ ಲಕ್ಷ್ಯ ಇಲ್ಲ ವ್ಯಕ್ತಿ ಅದು. ಸುಮಾರು ದಿವಸ ಹಿಂದ ರಾಯಚೂರು ನಮ್ಮ ಆಸ್ಪತ್ರೆಗೆ ತೊಗೊಂಬಂದ್ರ, ಸರ್ಕಾರ ಆಸ್ಪತ್ರೆ ಬಂದಾಗ ನನಗೆ ವಿಷಯ ಗೊತ್ತಾಯಿತು, ಹಿಂಗೆ ಫಕೀರಪ್ಪ ಬಂದನ್ರಿ ಅಂತ. ಸರಿ, ನಾ ರಾಯಚೂರು ಹೋದಾಗ ಸ್ವಲ್ಪ ಮಾತಾಡ್ಸೋಣ ಬರ್ತೀನಿ ಅಂತ ಹೇಳಿದ್ದೆ. ಒಂದು ಸಲ ಹೋಗಿ ಅಲ್ಲಿ ಫೋನ್ ಮಾಡಿದಾಗ ಸರಿಯಾಗಿ ನಮ್ಗೆ ವಿಳಾಸ ಗೊತ್ತಾಗಲಿಲ್ಲ, ಅವ್ರು ಎಲ್ಲೋ ಇದ್ರಂತ. ಫೋನು ಸರಿಯಾಗಿ ಅವರು ಹೇಳಲ್ಲ, ಮಾತಾಡಲ್ಲ, ಎಲ್ಲಿ ಹುಡುಕೋದಂತೂ ವಾಪಸ್ ಬಂದ್ವಿ. ಆಮೇಲೆ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಮಾನಿ ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂತ. ಈ ಊರಿಗೆ ಬಂದಾನ. ನಮ್ಮವ್ರು ಅಲ್ಲಿ ಮಾತಾಡ್ಸಕ್ಕೆ ಹೋಗಿದ್ರು. ಹೋದಾಗ ಫೋನ್ ಹಚ್ಚಿ ಕೊಟ್ಟರು. ಫೋನಲ್ಲೇ ಮಾತಾಡುವಾಗ ನೀನು ಹೇಗಿದ್ದಪ್ಪ ಅಂದರೆ, ಆರಾಮಿದ್ದೀನಪ್ಪ ಗುರುಗಳೇ, ತಮ್ಮ ಆಶೀರ್ವಾದ ಬಸವಣ್ಣಂದ್ರ ಆಶೀರ್ವಾದ ಅಂದ. ನಿನ್ನ ಪುಣ್ಯ ಅದು ತಗೊಳಪ್ಪ, ಏನಾಗ್ಯದ ಅಂತ ಕೇಳಿದೆ ನಾನು. ಬೆಳ್ಳು ತೆಗೆದ 2 ಅಂದ, 2 ಬೆಳ್ಳು ಖಾಲಿ ಏನು ತೆಗೆದ ಅಂದ. ನಿನಗೇನು ಅನಿಸ್ತು ಅಂದೆ, ನನಗೆ ಆರಾಮಿನೇ ಅಂದ. ನನಗೇನು ಅನಿಸಲ್ತಪ್ಪ ಅಂದ. ಇದಕ್ಕೆ ಯಾರ ಬಲ ಅಂತ ಕೇಳಿದೆ. ಬಸವಣ್ಣಂದ್ರ ಬಲ ಅಂದ. ಸಲ್ಲಿತ್ತಂದೆ. ಕಾರಣ ಹೇಳಿದೆ ನಾನು, ದೇಹನೇ ಬಿಟ್ಟವನಿಗೆ 2 ಬಳ್ಳು ಬಿಡೋದೇನು ದೊಡ್ಡ ಮಾತಂತ. ದೊಡ್ಡದ? ದೇಹನೇ ಬಿಟ್ಟವನಿಗೆ ಅದ್ರಾಗ 2 ಬಳ್ಳು ಬಿಡೋದು ಏನು ದೊಡ್ಡ ಮಾತಂತ. ಅದಕ್ಕೆ ಆ ತತ್ವಕ್ಕೆ ಹೋಗಿ ನಿಂತವರಿಗೆ ಈ ಮಾತು ಬರ್ತಾವಪ್ಪ, ಸಾಮಾನ್ಯ ಅಲ್ಲ. ಆದರೂ ಗುರುಗಳ ಸಹಜವಾಗಿ ನಮ್ಮ ಮನೆಯವರಿಗೆ ದುಃಖ ಅವ್ರಿಗೆ ಆಗದೆ, ಅವ್ರಿಗೆ ಆಗ್ತದಂತ ಅವ್ರ ಜೊತೆ ನೀ ಯಾಕೆ ವಿಚಾರ ಮಾಡ್ತದ್ದೆ, ನೀನು ಅವ್ರದ್ದು ಅವ್ರಿಗೆ ದುಃಖ ಆಗಬಾರ್ದು ಅಂತ ಇಲ್ಲಿ ಶಾಸ್ತ್ರ ಹೇಳಿಲ್ಲ. ಸ್ವರೂಪ ಜ್ಞಾನ ಯಾವಾಗ ಆಗ್ತದೆ ಅವಾಗ ಎಲ್ಲರಿಗೂ ದುಃಖ ನಿವೃತ್ತಿ ಆಗ್ತದೆ. ಏನು ನಮ್ಮ ಬತ್ತಾಗಿದ್ರೆ ಹೆಣ್ಣು ಮಕ್ಕಳು ನಮ್ಮಂಗೆ ಆಗ್ಬೇಕು ಅಂತೇನು ಅದು ಪ್ರಪಂಚದ ನಿಯಮ. ತಂದೆ ಇದ್ದಂಗೆ ಮಕ್ಕಳಿದ್ದಂಗೆ ತಂದೆ ಅಂತಾರಂತ ಅಲ್ಲಿ ಆಗಬಹುದು, ಅದು ಆಗದಲ್ಲಿ ವಿಚಾರ ಮಾಡಿದ್ರೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಹಂಗಿಲ್ಲ. ಜ್ಞಾನ ಮಾರ್ಗದಲ್ಲಿ ಯಾರಿಗೆ ತಿಳ್ಕೊಂಡಾರ ಅವ್ರಿಗೆ ಮಾತ್ರ ಈ ಜ್ಞಾನ ಆಗೋದು. ಹಾಗಾಗಿ ಅನೇಕ ಆತ್ಮರಂತ ಕಲ್ಪನೆ ಮಾಡಕ್ ಹೋಗ್ಬೇಡ, ಒಬ್ಬನೇ ಆತ್ಮ ಅಂತ ಒಪ್ಪು. ಹೀಗೆ ಕಲ್ಪನೆಯನ್ನ ಮಾಡಿದ್ರೆ ಏನಾಗ್ತದ ಅಂದ್ರೆ ಅದು ಯೋಗ್ಯವಾದದಲ್ಲ ಅಂತ ಹೇಳ್ತೀವಿ. ಡಾಕ್ಟರ್ ಹೇಳ್ತಾರ, ನೋಡಪ್ಪ ಇದು ಚಲೋ ಅಲ್ಲ ಈ ಅಭ್ಯಾಸ, ಸಹಜವಾಗಿ ಹೇಳ್ತಾರ ಪಾಪ ಅವರು, ಇದು ಅಭ್ಯಾಸ ಚಲೋ ಅಲ್ಲ ಬಿಡ್ರಿ ಅಂತಾರ. ಮತ್ತೆ ನಾವು ಬಿಡಕ್ಕಾಗಲ್ಲ ಅಂದ್ರೆ, ಇಲ್ಲಪ್ಪ ಇದನ್ನ ಬಿಡ್ರಿ, ಯಾಕೆ ಇದು ಯೋಗ್ಯ ಅಲ್ಲ ಅಂತ. ಯೋಗ್ಯ ಅಲ್ಲ ಅಂದ್ರೆ ಅಯೋಗ್ಯ ಅಂತ ನಾವು ತಿಳ್ಕೋಬೇಕು, ಅವ್ರು ಹೊಡೆದ ಹೇಳ್ಬೇಕು ಡಾಕ್ಟ್ರು. ಆದ್ರೆ ನಾವು ಬಿಡಕ್ಕೆ ಆಗಲಿಲ್ಲಪ್ಪ ಅಂದ್ರೆ ನಿನ್ನ ಕರ್ಮ ನಿಲ್ಸುತ್ತ ಅಂತಾರ ಅವ್ರು. ಏನ್ ಮಾಡಿದ್ವಿ ಪಾಪ. ಹೀಗೆ ಅನೇಕ ಆತ್ಮ ಎಂಬ ಕಲ್ಪನೆ ಸರಿಯಲ್ಲಪ್ಪ ಶಿಷ್ಯ. ಇನ್ನು ಆತ್ಮನು ಒಬ್ಬನೇ ಇದ್ದು ಉಪಾಧಿಗಳು ಹಲವಾದರೆ ಬೇರೆ ಬೇರೆ ಭೋಗ ಹೇಗೆ ಸಂಭವಿಸುತ್ತೆ ಅಂತ ಕೇಳಿದರೆ, ಆತ್ಮ ಒಬ್ಬನ ಅಂದ್ರಿ, ಉಪಾಧಿ ಬೇರೆ ಅವ. ಎಲ್ಲ ಉಪಾಧಿಯಾಗ ಅದೇ ಆತ್ಮ ಅಲ್ಲ, ಮತ್ತೆ ಎರಡು ಒಂದೇ ಅಲ್ಲ. ಉಪಾಧಿ ಬೇರೆ ಆದ್ರೂ ಕೂಡ ಭೋಗ ಬೇರೆ ಆಗಬಾರ್ದು. ಒಬ್ಬನಿಗೆ ಆದ ಆನಂದ ಮುಕ್ತತ್ವ ಎಲ್ಲರಿಗೂ ಆಗ್ಬೇಕು. ಉಪಾಧಿ ಬೇರೆ ಇರಲಿ, ಆ ಉಪಾಧಿಗಿರೋ ಒಬ್ಬನೇ ಅಲ್ಲ. ಚಂದ್ರನ ದೃಷ್ಟಾಂತ ಕೊಡ್ತೀವಿ. ಆಕಾಶದಲ್ಲಿರುವ ಚಂದ್ರನೊಬ್ಬನೇ, ಜಲ ತುಂಬಿದ ಕುಂಭದಳು ಕುಂಬಿಸಿ ಫಲವು ಚಂದ್ರರು ತೋರಿದಂತೆ. ಇದು ದೃಷ್ಟಾಂತ ಅಲ್ಲ. ಒಬ್ಬ ಚಂದ್ರ ಸೂರ್ಯ 1000 ಕೊಡದಲ್ಲಿ ತೋರ್ತಾನೆ, ಹೌದಲ್ಲ? ಮತ್ತೆ 1000 ಕೊಡದಾಗ ಅವನೇನಿಲ್ಲ, ಅದೇ ಸೂರ್ಯ ಇಲ್ಲೇನೆ, ಬ್ಯಾರಿಲ್ಲ. ಅದಕ್ಕೆ ಒಬ್ಬ ಆತ್ಮ ಉಪಾಧಿ ಬೇರೆ ಎಷ್ಟೇ ಇರಲಿ, ಆತ್ಮಂತ ಒಬ್ಬನೇ ಅನ್ನಲ್ಲ ಅಂದಾಗ ಆ ಸೂರ್ಯನಿಗಾದದ್ದೇ ಎಲ್ಲರಿಗಾಗಬೇಕು, ಆತ್ಮನಿಗಾದದ್ದೇ ಎಲ್ಲರಿಗಾಗಬೇಕು. ನಂದು ಇದು ಸಂಶಯ ಅಂತಾನೆ ಶಿಷ್ಯ, ಬೆಳಗಿಲ್ಲ ನಿನ್ನ ಗುರಿಯನ್ನು ಮುಂದಂತ ನಾವು. ಹಾಗೆ ಅದಕ್ಕೆ ಈ ಸೂತ್ರದಲ್ಲಿ ನಿನ್ನ ತಲೆಯಲ್ಲಿ ಕಲ್ಪನೆ ಇದ್ರೆ ಹೇಳ್ತೀನಿ ಕೇಳಂದ್ರು.
ಏಕಾತ್ಮನೆಂಬುದೇ ಸಹಜ. ಈ ಕಾಣಿಸುವ ಅನೇಕ ಆತ್ಮರು ಎಂಬುದು ಎಲ್ಲ ಕಲ್ಪನೆ. ಏಕಂದ್ರೆ ಒಬ್ಬ ಆತ್ಮನಂತ ಹೇಳುವುದೇ ಯಥಾರ್ಥವಾದುದು, ಸತ್ಯವಾದದ್ದು, ಅನುಭೋಗ ಸಿದ್ಧವಾದದ್ದು, ನಿಜವಾದದ್ದು. ಮತ್ತು ಇದು ವೇದ ಪ್ರಮಾಣ, ಶ್ರುತಿ ಪ್ರಮಾಣದಿಂದ ಕೂಡಿದ್ದು. ಈ ಕಾಣ್ತದಲ್ರಿ, ಒಂದರಲ್ಲಿ ಅನೇಕ ಅಂತ ಕಾಣ್ತದಂದ್ರೆ ಈ ಪ್ರತ್ಯಕ್ಷವಾಗಿ ಕಾಣುವಂಥ ಅನೇಕ ಆತ್ಮರು ಎಂದು ಹೇಳುವುದು ಬರೀ ಕಲ್ಪನೆ ಅಂದ್ರು. ಕಲ್ಪನೆ ಅಂದ್ರೇನು? ಸುಳ್ಳು. ಕಲ್ಪನೆ ಅಂದ್ರೇನು? ಹಗ್ಗದಲ್ಲಿ ಹಾವಿನ ಕಲ್ಪನೆ ಆದಂತೆ, ಮೋಟ ಮರದಲ್ಲಿ ಕಳ್ಳನ ಕಲ್ಪನೆಯಾದಂತೆ, ಮರುಭೂಮಿಯಲ್ಲಿ ಮೃಗಜಲ ತೋರಿದಂತೆ. ಕಲ್ಪನೆಯಿಂದ ನೀರಾವಿಲ್ಲ ಅಲ್ಲಿ, ಕಲ್ಪನೆಯಿಂದ ನೀರಾವ. ಹಗ್ಗದಲ್ಲಿ ಹಾವು ಕಲ್ಪನೆಯಿಂದ ಆದಿಲ್ಲ, ಮೋಟ ಮರದಲ್ಲಿ ಕಲ್ಪನೆಯಿಂದ ಆದಿಲ್ಲ ಕಳ್ಳ. ಅದೇ ರೀತಿ ಸುಳ್ಳು. ಏನು ಸುಳ್ಳು? ಕಳ್ಳ ಸುಳ್ಳು, ಹಾವು ಸುಳ್ಳು, ನೀರು ಸುಳ್ಳು. ಅದಕ್ಕೆ ಕಾಣುವ ಜಗವಿದೆಲ್ಲ, ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದಂದ್ರು. ಜಗತ್ತಂದ್ರೆ ಏನಿಲ್ಲ, ನಿಮ್ಮ ಭಾವನೆ ಕಲ್ಪನೆ ತೋರ್ತದ. ಹೇಗೆ ಅಂದರೆ ಪಾರಮಾರ್ಥಿಕ ದೃಷ್ಟಿಯಿಂದ ವಿಚಾರವನ್ನು ಮಾಡ್ಬೇಕಂದ್ರೆ ಅವರು ಲೌಕಿಕ ದೃಷ್ಟಿಯಿಂದ ವಿಚಾರ ಮಾಡಿದರೆ ಇದು ಸುಳ್ಳೇ ಸತ್ಯ ಕಾಣ್ತದೆ, ಸತ್ಯ ಸುಳ್ಳ ಕಾಣ್ತದೆ. ಲೌಕಿಕ ಕಲ್ಪನೆಯಿಂದ ಅದು ಜಗತ್ತಿಲ್ಲ, ಕಲ್ಪನೆ ಅದ. ಎಲ್ಲ ನಂದು 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 ಅಂತೀವಿ, ಕಲ್ಪನೆಯಲ್ಲಿ ನಂದಂತ ಅದ. ವಿಚಾರ ಮಾಡಿದ್ರೆ ನಿಂದು ಯಾವುದಾದ? ಕಲ್ಪನೆಯಲ್ಲಿ ಎಲ್ಲರೂ ನಂದು, ನನ್ನವರು, ನಂದು, ನನ್ನವರು. ವಿಚಾರ ಮಾಡಿದಾಗ ನಿನ್ನೆವರು ಯಾರು? ನೀನುಟ್ಟುವ ಮೊದಲು ನೀನು ಯಾರು, ಇವರು ಯಾರು? ನೀನು ಪುನಃ ಜನಿಸಲು ಇವರು ನಿನಗೆ ಆಗುವರೇ ಮೊರಳೆ. ಪರವಸ್ತುವನ್ನು ಮರೆತು ಲೌಕಿಕವನ್ನು ನಂಬಿ ಅಂದ. ಲೌಕಿಕ ದೃಷ್ಟಿಯಲ್ಲಿ ಏನದ? ಇದೆಲ್ಲ ಅದ. ಪರವಸ್ತುರ ದೃಷ್ಟಿಯಿಂದ ಅದು ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಒಂದೇ ಆದಿಲ್ಲ, ಅವನೊಬ್ಬನೇ ಪರಮಾತ್ಮ. ಏಕಂ ಏವಂ ಅದ್ವಿತೀಯ ಅಂದರೆ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದಿಂದ ಏನುಂಟು ಅಂದರೆ ಕೊಡದಲ್ಲಿ ಬಯಲು ಹೇಗುಂಟು, ದೇಹದಲ್ಲಿ ಒಂದು ಶುದ್ಧವಾದ ಚೈತನ್ಯ ಉಂಟು. ನಾವು ಕೊಡನಂತೆ ಯಾಕೆ ತಗೋಬೇಕಿಲ್ಲಿ ಅಂದರೆ ಕೊಡದಲ್ಲಿ ಬಯಲು ಶುದ್ಧ ಅದು, ಅಶುದ್ಧ ಅದು? ಶುದ್ಧ ಅದ. ಯಾಕಂದ್ರೆ ಉಪಾದಾಗಿ ಇನ್ನ ಕೂಡಿಲ್ಲ ಅದು. ಅದ್ರಾಗ ಏನನ್ನ ಹಾಕ್ರಿ ಅದು ಬೈಲಿಗೂ ಕೂಡ ಅಶುದ್ಧ ಆದಂಗೆ ಆಗ್ತದ. ಆದ್ರೆ ಅದು ಅಶುದ್ಧ ಆಗಿಲ್ಲ, ಅದು ದೋಷ ಬರ್ತದೆ. ಅದಂಗೆ ಚೈತನ್ಯವಾದ ಹೇಗಿದೆ? ಶುದ್ಧ ಅದು. ನಿತ್ಯ ಅಂದ್ರು, ನಿತ್ಯದಲ್ಲಿ 3 ಕಾಲ ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ಶುದ್ಧ ಅಂದ್ರು. ಅಂದರೆ ಯಾವುದಕ್ಕೆ ಅಂಟಲಾರದು, ಬುದ್ಧ ಮುಕ್ತ ಸ್ವಭಾವ ಅಂದ್ರು. ಹೀಗೆ ಆ ಒಂದು ಚೈತನ್ಯ ಉಂಟು, ಒಂದು ಚೇತನ ಉಂಟು. ಯಾಕ? ಶ್ರುತಿ ಪ್ರತಿಪಾದ್ಯವಾದ ಏಕಾತ್ಮವು ನಿರ್ದೋಷವಾಗಿದೆ. ಏಕಾತ್ಮನಲ್ಲಿ ದೋಷ ಇಲ್ಲ, ಅನೇಕರಂದು ದೋಷ ಬಂತು. ಅನೇಕ ಆತ್ಮನ ದೋಷ ಬಂತಿಲ್ಲ, ಮುಂದೆ ಹೇಳ್ತದೆ ಹೆಂಗಂತ. ಹೀಗೆ ಆತ್ಮ ಭೇದವು ಉಪಾಧಿಕೃತವಾದ್ದರಿಂದ ನಿಜವಲ್ಲ. ಒಬ್ಬ ಆತ್ಮನಲ್ಲಿ ಎಲ್ಲರಲ್ಲಿ ಇದ್ರೂ ಕೂಡ ಭೇದ ಯಾಕೆ ಕಾಣ್ತದಂದ್ರೆ ಉಪಾದಿಯಿಂದ ಭೇದ ಆದ. ಉಪಾದಿಯಿಂದ ಭೇದ ಆದ, ನಾಮರೂಪದಿಂದ ಭೇದ ಆದ. ನಾಮರೂಪದ ಭೇದ ಯಾಕಾಯಿತು? ಎಂತು ಕರ್ಮ ಅಂತುಪಾದಿ. ನೀ ಏನು ಕರ್ಮ ಮಾಡಿದೆ ಆ ಕರ್ಮದಿಂದ ಉಪಾದ. ಅದಕ್ಕೆ ಹೇಳಿದಿಲ್ಲ ಅವರು, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ
ಆ ಗಿಡ ಮರ ಯಾಕಾಗಿ ಹುಟ್ಟಿದವು ಅಂದ್ರೇನು? ತಾನು ಮಾಡಿದ ಕರ್ಮ. ಹೀಗೆ ಪ್ರತ್ಯಕ್ಷವಾಗಿ ಕಂಡ್ರು ಸುಳ್ಳು ತಮ್ಮಂದ್ರು. ಯಾಕೆ ಸುಳ್ಳು? ಇಲ್ಲಿ ಎರಡು ವಿಚಾರ. ನಿತ್ಯ ಅನ್ನೋದು ಮಿಥ್ಯ ಅನ್ನುವುದು ಲೌಕಿಕ ದೃಷ್ಟಿಯಲ್ಲ, ಪಾರಮಾರ್ಥ ದೃಷ್ಟಿಯಲ್ಲಿ. ನಿತ್ಯ ಅಂದರೆ ನಾವು ಆದಂದ್ರೆ ತೋರಿಸಬಂತೀವಲ್ಲ ಪ್ರಪಂಚದ, ಯಾವುದರಲ್ಲಿ ಆದಂದ್ರೆ ತೋರಿಸಂತೀವಿ. ಅದ್ರಂಗೆ ನಿತ್ಯ ಆದಂದ್ರೆ ತೋರಿಸಂತ ಕೇಳಕ್ ಹೋದ್ರೆ ಹೇಳಕ್ ಬರಂಗಿಲ್ಲ. ಇದು ಪಾರಮಾರ್ಥ ದೃಷ್ಟಿ. ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ಅದು ವಸ್ತು ಅಲ್ಲ, ಪರವಸ್ತು. ಪರವಸ್ತುವನ್ನೇ ಮರೆತು ಲೌಕಿಕವ ನಂಬಿ ಅಂದ್ರು ನಿಜಗಳು. ಎರಡು ಮಾತು ಹೇಳಿರಲಿಲ್ಲ. ವಸ್ತು ಅಂದಿಲ್ಲ. ವಸ್ತು ಅಂದಲೇ ಲೌಕಿಕದ ಅನುಭವ ಆಗ್ತದ, ಪರವಸ್ತು ಅಂದಲೇ ಪಾರಮಾರ್ಥಕ ಅನುಭವ ಆಗ್ತದ. ಆ ಕಾರಣದಿಂದ ತೋರಿದರು ಮಿಥ್ಯೆ ಇದೆ, ಹಗ್ಗದಲ್ಲಿ ಹಾವು ತೋರದಲ್ಲ, ಆದೇನು ಇಲ್ಲ. ಒಬ್ಬ ಆತ್ಮಲ್ಲಿ ಅನೇಕ ತೋರ್ತಾವ, ತೋರೇನು ಇಲ್ಲ. ಇಲ್ಲ ಅಂತ ಹೆಂಗೆ ಹೇಳ್ತಾರೆ? ಅದಕ್ಕೆ ಪಾರಮಾರ್ಥಕ ದೃಷ್ಟಿ ಅಂದ್ರೆ. ಇಲ್ಲಂದ್ರೆ ಅಲ್ಲಿ ಇದೆ ಅನ್ನೋದಕ್ಕೆ, ಇಲ್ಲ ಅನ್ನೋದಕ್ಕೆ ಎರಡೇ ಮಾತು. ಮೂರು ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ಯ. ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಯಾವುದು ಇಲ್ಲವೋ ಅದು ಮಿಥ್ಯ. ನಾವೇನು ಸುಳ್ಳು ಅಂದ್ರೆ ಕಾಣ್ತಲ್ಲ ಅಂತೀವಿ. ಕಾಣ್ತಮ್ಮ, ಈಗ ಇದಕ್ಕೆ ಊಟಕ್ಕಿಂತ ಮುಂಚೆ ಇತ್ತೇನು? ಇಲ್ಲ. ನಾಳೆ ಪ್ರಾಣ ಹೋದಾಗಿರ್ತದೇನು? ಇಲ್ಲ. ಅಂದ್ರೆ ಯಾವುದೋ ಒಂದು ಕಾಲದಾಗ ತೋರಾಯ್ತು, ಹೌದಲ್ಲ? ಮೊದಲು ಹಾವು ತೋರುತ್ತೇನು ಹಗ್ಗದಾಗ? ವಿಚಾರ ಮಾಡ್ಮೇಲೆ ತೋರಿದೇನು? ತೋರಂಗಿಲ್ಲ. ಮಧ್ಯ ಕಾಲದಾಗ ತೋರದ, ಮಧ್ಯ ಕಾಲದಾಗ ತೋರಿದನು ಸತ್ಯವಾಗಿ ತೋರಿದೇನು? ಸುಳ್ಳಾಗೆ ತೋರದ. ಅದರಂತೆ ಈ ಜಗತ್ತು ಆತ್ಮನಲ್ಲಿ ಮೊದಲು ಇಲ್ಲ, ನಂತರ ಇಲ್ಲ. ಸದ್ಯ ಕಾಣ್ತದಂದ್ರೆ ಹಗ್ಗದಲ್ಲಿ ಹಾವು ಕಣ್ಣಂಗೆ ಅಷ್ಟೆ, ಇರಂಗಿಲ್ಲ ಅಲ್ಲಿ. ಹಾವು ಓದ್ತದಿಲ್ಲ, ಹಗ್ಗ ಹೋಗೋದಿಲ್ಲ. ಹಾವು ಓದ್ತದಿಲ್ಲ, ಅದರಂಗೆ ಆತ್ಮ ಹೋಗೋದಿಲ್ಲ, ಜಗತ್ತು ಹೋಗ್ತದೆ. ಹೀಗೆ ತಿಳ್ಕೊ ಅನ್ನೋ ಮಾತನ್ನ ಹೇಳ್ತಾ ಬಂದರು. ಹೀಗೆ ಅನಂತ ವಾಕ್ಯಗಳನ್ನು ಪ್ರತಿಪಾದನೆ ಮಾಡ್ತಾರೆ. ನಾಳೆ ದಿನ ಈ ಶಾಸ್ತ್ರವನ್ನು ಮುಂದುವರಿಸಿ ಇಂದಿನ ಶಾಸ್ತ್ರದ ಪ್ರವಚನದ ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ಮಂಗಲವನ್ನು ಹೇಳಿ ನಾವು ನೀವು ಧನ್ಯರಾಗೋಣ. ಆರುತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ. ಆರುತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ದರಿಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ, ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ, ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ. ಆರು ಮತದ ಮರ್ಮವಾರಿದ ನಿಗಮಾನಿಷ್ಠಗೆ, ಆರುತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ. ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ, ದರಿಯ ಜನರ ದುಃಖವ ಕಳೆವ ಶಿವನ ರೂಪಗೆ. ವಂಚಕ ಜನರು ಬೆಂಕಿ ಇಡಲು ನೀನು ಸಹಿಸಿದೆ, ವಂಚಕ ಜನರು ಬೆಂಕಿ ಇಡಲು ನೀನು ಸಹಿಸಿದೆ. ವಂಚಕ ಜನರು ಬೆಂಕಿ ಇಡಲು ನೀನು ಸಹಿಸಿದೆ. ಪಂಚಾಕ್ಷರಿ ಮಂತ್ರವನ್ನು ನೀನು ಅರಿವಿದೆ. ಆರುತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ದರಿಯ ಜನರ
ದುಃಖವ ಕಳೆವ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ ಸಂಚಿತಾದಿ ಕರ್ಮಗಳನ್ನು ನೀನು ಜಯಿಸಿದೆ ಆರುತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ಧರೆಯ ಜನರ ದುಃಖವ ಕಳೆದ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆದ ಶಿವನ ರೂಪಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮಜ್ಜದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ನಿಜಗುಣ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜಯ ಮಂಗಲ